ಇರುತ್ತವೆ ನೀರು ಲೋಹದ ಚಿಂತೆ, ತಿರುಗಿ ನಿಂತ ಪ್ರಶ್ನೆ ಮತ್ತು ಇತಿಗೀತಿಕೆ ಇವರ ಕವನ ಸಂಕಲನಗಳಾಗಿದೆ. ಯಾವತ್ತಿನ ಕಾಲದ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಚೌಕಟ್ಟಿನಲ್ಲೇ ಆ ಕೃತಿಯನ್ನ ಬರೆದಿರೋದು ಅನ್ನೋದನ್ನ ನಾವು ಒಪ್ಕೊಳ್ಬೇಕು. ಹೊನ್ನಮ್ಮನ ಕಾವ್ಯದಲ್ಲಿ ಪ್ರತಿಪಾದಿತವಾಗಿರುವ ಮೌಲ್ಯಗಳು ಪರಂಪರಾಗತವಾಗಿ ನಮ್ಮ ಸಮಾಜ ಒಪ್ಪಿಕೊಂಡು ಬಂದಿರುವಂತಹ ಮೌಲ್ಯಗಳು. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಡಾಕ್ಟರ್ ವಿಜಯ ದಬ್ಬೆ ಅವರು ಬರೆದಿರುವ ಹೊನ್ನಮ್ಮನ ಕಿವಿ ಮಾತಿಗೆ ಒಂದು ಪ್ರತಿಕ್ರಿಯೆ, ಇದನ್ನ ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ. ಹೊನ್ನಮ್ಮ ಬಹಳ ಪ್ರಸಿದ್ಧವಾದಂತಹ ಬರಹಗಾರ್ತಿ, ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿದ್ದಂತಹ ಬರಹಗಾರ್ತಿ. ಸಂಚಿಯ ಹೊನ್ನಮ್ಮ ಅಂತ ಹೇಳಿ ಹೆಸರುವಾಸಿಯಾಗಿರುವಂತಹ ಹೊನ್ನಮ್ಮನ ಕೃತಿಗೆ ಒಂದು ಪ್ರತಿಕ್ರಿಯೆಯಾಗಿ ವಿಜಯ ದಬ್ಬೆ ಮೇಡಮ್ ಅವರು ಮಾತಾಡ್ತಾರೆ. ಅವರ ಪರಿಚಯವನ್ನ ಮೊದಲು ನಾವು ಮಾಡ್ಕೊಳ್ಳೋಣ. ಸ್ತ್ರೀವಾದಿ ಚಿಂತನಾ ಕ್ರಮವನ್ನು ಪ್ರಧಾನ ತಾತ್ವಿಕತೆಯಾಗಿ ರೂಢಿಸಿಕೊಂಡ ವಿಜಯ ದಬ್ಬೆ ಅವರು ಸ್ತ್ರೀವಾದವು ಪಾಶ್ಚಾತ್ಯರಿಂದ ಎರವಲು ಪಡೆದದ್ದಲ್ಲ, ನಮ್ಮದೇ ಎಂಬ ಭಾವ ಮೂಡಿಸಿದ ಪ್ರಮುಖ ಲೇಖಕಿಯರಾಗಿದ್ದಾರೆ. ಡಾಕ್ಟರ್ ವಿಜಯ ದಬ್ಬೆ ಅವರು ಸ್ತ್ರೀವಾದವು ಪಾಶ್ಚಾತ್ಯರಿಂದ ಅದು ಎರವಲನ್ನ ಪಡೆದದ್ದಲ್ಲ, ಅವರಿಂದ ನಾವು ಪಡ್ಕೊಂಡಿರೋದು ಅಲ್ಲ, ಅದು ನಮ್ಮದೇ ಅನ್ನುವಂತಹ ಭಾವ ಮೂಡಿಸುವಂತಹ ರೀತಿಯಲ್ಲಿ ನಮ್ಮ ಸಾಹಿತ್ಯ ಕೃತಿಗಳು ಹೊರಗೆ ಬಂದಿವೆ. ಅದರಲ್ಲಿ ಪ್ರಮುಖರಾದಂತಹ ಲೇಖಕಿ ವಿಜಯ ದಬ್ಬೆ ಅನ್ನೋದನ್ನ ಸಾಹಿತ್ಯ ಪ್ರಪಂಚ ಗುರುತಿಸಿದೆ. ಸಮತಾ ಅಧ್ಯಯನ ಕೇಂದ್ರದ ಸ್ಥಾಪಕ ಸದಸ್ಯರಾಗಿ ಕ್ರಿಯಾಶೀಲರಾಗಿದ್ದಂತಹ ಇವರು ಕನ್ನಡದ ಮೊಟ್ಟ ಮೊದಲ ಸ್ತ್ರೀವಾದಿ ಪ್ರವರ್ತಕ ಲೇಖಕಿ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಸ್ತ್ರೀವಾದಿ ಪ್ರವರ್ತಕ ಲೇಖಕಿ ಅಂತ ಇವರನ್ನ ಗುರುತಿಸಿದ್ದಾರೆ. ಇವರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ದಬ್ಬೆಯಲ್ಲಿ 1951 ಜೂನ್ 1ರಂದು ಅವರು ಜನಿಸಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂತಹ ಇವರು ಬರಹಗಾರರಾಗಿ ಜೊತೆಗೆ ಸಾಹಿತ್ಯ ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇರುತ್ತವೆ ನೀರು ಲೋಹದ ಚಿಂತೆ, ತಿರುಗಿ ನಿಂತ ಪ್ರಶ್ನೆ ಮತ್ತು ಇತಿಗೀತಿಕೆ ಇವರ ಕವನ ಸಂಕಲನಗಳಾಗಿದೆ. ಉರಿಯ ಚಿಗುರ ಉತ್ಕಲೆ ಎಂಬ ಪ್ರವಾಸ ಕಥನ, ಮೇರಿ ಮೆಕ್ಲಿಯಾಡ್ ಬೆತುನೆ ಹಾಗೂ ಅನುಪಮ ನಿರಂಜನ ಎಂಬ ವ್ಯಕ್ತಿ ಚಿತ್ರಗಳನ್ನು ಕೂಡ ಇವರು ಬರೆದಿದ್ದಾರೆ. ಮೇರಿ ಮೆಕ್ಲಿಯಾಡ್ ಬೆತುನೆ ಹಾಗೂ ಅನುಪಮ ನಿರಂಜನ ಅವರ ಬಗ್ಗೆಯೂ ಕೂಡ ಬರೆದಿದ್ದಾರೆ. ಸಂಪ್ರತಿ, ಮಹಿಳಾ ಸಾಹಿತ್ಯ ಸಮಾಜ, ನಾರಿ ದಾರಿ ದಿಗಂತ, ಮಹಿಳೆ ಮತ್ತು ಮಾನವತೆ ಎಂಬ ವಿಚಾರ ವಿಮರ್ಶಾ ಕೃತಿಗಳನ್ನು ಕೂಡ ವಿಜಯ ದಬ್ಬೆ ಅವರು ರಚಿಸಿದ್ದಾರೆ. ಹಿತೈಷಿಣಿಯ ಹೆಜ್ಜೆಗಳು, ಸಾರ ಸರಸ್ವತಿ ಹಾಗೂ ಶ್ಯಾಮಲ ಸಂಚಯ ವಾಚಿಕೆಗಳನ್ನು ಕೂಡ ಹೊರತಂದಿದ್ದಾರೆ. ನಾಗಚಂದ್ರ ಒಂದು ಅಧ್ಯಯನ, ಇದು ಇವರ PhD ಸಂಶೋಧನಾ ಗ್ರಂಥವಾಗಿದೆ. ಉದಯೋನ್ಮುಖ ಕವಿಯಿತ್ರಿಯಾಗಿ ಪ್ರತಿಷ್ಠಿತ ವರ್ಧಮಾನ ಪ್ರಶಸ್ತಿಯಿಂದ ಮೊದಲ್ಗೊಂಡು ಕರ್ನಾಟಕದ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಹಾಗೆ ಇನ್ನಿತರ ಗೌರವಗಳನ್ನು ಕೂಡ ವಿಜಯ ದಬ್ಬೆ ಅವರು ಗಳಿಸಿದ್ದಾರೆ. ವಿಜಯ ದಬ್ಬೆ ಅವರ ಕನ್ನಡ ಸಾಹಿತ್ಯ ಸಂವರ್ಧನೆ ಹಾಗೂ ಮಹಿಳಾ ಜಾಗೃತಿ ಕಾರ್ಯತತ್ಪರತೆಗಳನ್ನ ಸಮಗ್ರವಾಗಿ ಪರಿಚಯಿಸುವಂತಹ ವಿಜಯಾನ್ವೇಷಣ ಅನ್ನುವಂಥದ್ದು ಅಭಿನಂದನಾ ಕೃತಿಯನ್ನ ಹೊರತರಲಾಗಿದೆ. ಅವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ವಿಜಯಾನ್ವೇಷಣ ಅನ್ನುವಂತಹ ಅಭಿನಂದನಾ ಗ್ರಂಥವನ್ನು ಕೂಡ ತರಲಾಗಿದೆ. 2018 ಫೆಬ್ರವರಿ 23ರಂದು ಈ ಲೋಕವನ್ನ ಅಗಲಿದಂತಹ ವಿಜಯ ದಬ್ಬೆ ಅವರು ಕನ್ನಡ ಸ್ತ್ರೀವಾದಿ ಚಿಂತನೆಗೆ ಭದ್ರ ಬುನಾದಿ ಹಾಕಿದವರಲ್ಲಿ ಪ್ರಮುಖರು. ಅವರು ಆ ದಿನ ಇಹಲೋಕವನ್ನ ತ್ಯಜಿಸಿದ್ರು 2018ರಲ್ಲಿ. ಇಂತಹ ವಿಜಯ ದಬ್ಬೆಯವರು ಬರೆದಿರುವಂತಹ ಈ ಒಂದು ಲೇಖನ ಹೊನ್ನಮ್ಮನ ಕಿವಿ ಮಾತಿಗೆ ಒಂದು ಪ್ರತಿಕ್ರಿಯೆ. ಹೊನ್ನಮ್ಮ ಹದಿಬದಿಯ ಧರ್ಮ ಅನ್ನುವಂತಹ ಒಂದು ಪ್ರಸಿದ್ಧವಾದಂತಹ ಕೃತಿಯನ್ನ ಬರೀತಾರೆ. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇದ್ದಂತಹ ದೇವರಾಜ ಮಣ್ಣಿಯ ಜೊತೆಯಲ್ಲಿ ಬಂದಂತಹ ಹೊನ್ನಮ್ಮ, ಚಿಕ್ಕದೇವರಾಯರ ಪತ್ನಿಯಾದಂತಹ ದೇವರಾಜ ಮಣ್ಣಿಯ ಜೊತೆಯಲ್ಲಿ ಬಂದಂತಹ ಹೊನ್ನಮ್ಮ
ಆಸ್ಥಾನದಲ್ಲೇ ಇದ್ದುಕೊಂಡು ಸಂಚಿಯ ಕೆಲಸವನ್ನ ಮಾಡ್ತಾ ಒಂದು ಕೃತಿಯನ್ನ ಬರೀತಾರೆ. ಹದಿಬದೆಯ ಧರ್ಮ ಅಂದ್ರೆ ಪತಿವ್ರತ ಧರ್ಮ ಅನ್ನುವಂತಹ ಒಂದು ಕೃತಿಯನ್ನ ಬರೀತಾರೆ. ಅಂದ್ರೆ ಆ ಕೃತಿಯಲ್ಲಿ ಸತಿಯಾದವಳು ತನ್ನ ಅತ್ತೆಯ ಮನೆಯಲ್ಲಿ ಹೇಗಿರಬೇಕು, ಯಾವ ರೀತಿ ಅವಳು ನಡ್ಕೊಳ್ಬೇಕು, ಗಂಡನನ್ನ ಹೇಗೆ ಅವಳು ನೋಡ್ಕೋಬೇಕು, ಅತ್ತೆ ಮಾವಂದರ ಜೊತೆಯಲ್ಲಿ ಯಾವ ರೀತಿ ಇರಬೇಕು, ಮನೆಯನ್ನ ಹೇಗೆ ಅವಳು ನಡೆಸ್ಕೊಂಡು ಹೋಗ್ಬೇಕು, ಹೆಣ್ಣು ಮಗಳನ್ನ ಯಾವ ರೀತಿ ನೋಡ್ಕೋಬೇಕು, ಬಂಧು ಬಳಗದವರು, ಅಣ್ಣ ತಮ್ಮಂದ್ರು, ತಂದೆ ತಾಯಿಗಳು ಅನ್ನುವಂತಹ ವಿಚಾರವನ್ನ ಕುರಿತು ಆ ಪತಿವ್ರತ ಧರ್ಮ ಅಥವಾ ಹದಿಪದೆಯ ಧರ್ಮದಲ್ಲಿ ಆ ಕೃತಿಯಲ್ಲಿ ಅದನ್ನ ಬರೆದಿದ್ದಾರೆ. ಹಾಗಾದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಬರೆದಂತಹ ಆ ಹದಿಪದೆಯ ಧರ್ಮ ಅನ್ನುವಂಥದ್ದು, ಪತಿವ್ರತ ಧರ್ಮ ಅನ್ನುವಂತಹ ಆ ಕೃತಿಯನ್ನ ಇಟ್ಕೊಂಡು ಇವತ್ತಿನ ಈ ಡೆಮಾಕ್ರೆಟಿಕ್ ಪ್ರಪಂಚದಲ್ಲಿ ನಾವು ನೋಡೋದಾದ್ರೆ ಅದನ್ನ ಸಂಪೂರ್ಣವಾಗಿ ನಾವು ಒಪ್ಪಿಕೊಳ್ಳಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿಕೊಂಡು ಡಾಕ್ಟರ್ ವಿಜಯ ದಬ್ಬೆ ಅವರು ಈ ಕೃತಿಯನ್ನ, ಈ ಲೇಖನವನ್ನ ಬರೀತಾರೆ. ಹಾಗಾದ್ರೆ ಆ ಪತಿವ್ರತ ಧರ್ಮ ಅಥವಾ ಹದಿಬದೆಯ ಧರ್ಮ ಅನ್ನುವಂತಹ ಕೃತಿಯನ್ನ, ಹೊನ್ನಮ್ಮ ಬರೆದಂತಹ ಕೃತಿಯನ್ನ ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬಹುದೇ? ಹಾಗಾದ್ರೆ ತನ್ನ ಪ್ರತಿಕ್ರಿಯೆ ಏನು ಅನ್ನೋದನ್ನ ಈ ಒಂದು ಲೇಖನದಲ್ಲಿ ನಾವು ನೋಡ್ಬೋದು. ಬನ್ನಿ. ಹೊನ್ನಮ್ಮ ಕನ್ನಡದ ಹೆಸರಾಂತ ಲೇಖಕಿ. ಈಕೆಯ ಕೃತಿ ಹದಿಬದೆಯ ಧರ್ಮ. ಹೊನ್ನಮ್ಮ ಕನ್ನಡದ ಪ್ರಸಿದ್ಧ ಲೇಖಕಿ ಅಥವಾ ಹೆಸರಾಂತ ಲೇಖಕಿ, ಬರಹಗಾರ್ತಿ. ಅದು ಚಿಕ್ಕದೇವರಾಜರ ಒಡೆಯರ ಕಾಲದಲ್ಲಿದ್ದಂತಹ ಹೊನ್ನಮ್ಮ ಬಹಳ ಪ್ರಸಿದ್ಧವಾದಂತಹ ರೀತಿಯಲ್ಲಿ ಅವತ್ತಿನ ಕಾಲಘಟ್ಟಕ್ಕೆ ಸರಿಯಾದಂತಹ ರೀತಿಯಲ್ಲಿ ತನ್ನ ಕೃತಿಯನ್ನ ಆಕೆ ಬಿತ್ತರಿಸ್ತಾಳೆ. ಆ ರೀತಿ ಇದ್ದಂತಹ ಹೊನ್ನಮ್ಮ ಬರೆದಂತಹ ಕೃತಿ ಯಾವುದು ಅಂತಂದ್ರೆ ಹದಿಬದೆಯ ಧರ್ಮ. ಹದಿಬದೆ ಅಂತಂದ್ರೆ ಪತಿವ್ರತೆ ಅಂತ. ಹದಿಬದೆಯ ಧರ್ಮ ಅನ್ನುವಂತಹ ಕೃತಿಯನ್ನ ಆಕೆ ಬರೀತಾಳೆ. ನೋಡಿ, ಆತ್ಮವಲ್ಲಭನ ಚಿತ್ತವರಿತು ಸೇವೆ ಎಸಗುವ ಸತಿಯರ ವೃತ್ತವ ಬಿತ್ತರಿಸುವೆನು ಎಂಬಲ್ಲಿ ಹೊನ್ನಮ್ಮನ ಕಾವ್ಯ ಧೋರಣೆ ಸ್ಪಷ್ಟವಾಗಿದೆ. ಅವಳ ಕಾವ್ಯದ ಧೋರಣೆ ಎಂಥದ್ದು ಅನ್ನೋದನ್ನ ಅವಳು ಮೊದಲೇ ಸ್ಪಷ್ಟಪಡಿಸಿದಾಳೆ. ಏನಂತ ಹೇಳ್ತಾಳೆ ಅವಳು ಅಂತಂದ್ರೆ, ಆತ್ಮವಲ್ಲಭನ ಚಿತ್ತವರಿತು. ಆತ್ಮವಲ್ಲಭ ಅಂತಂದ್ರೆ ಗಂಡ ಅಂತ, ತಾನು ಮದುವೆಯಾಗಿರುವಂತಹ ಗಂಡ. ಆ ಗಂಡನ ಚಿತ್ತವರಿತು, ಮನಸ್ಸನ್ನ ಅರ್ಥ ಮಾಡಿಕೊಂಡು ಸೇವೆ ಎಸಗುವ ಸತಿಯರ ವೃತ್ತವ ಬಿತ್ತರಿಸುವೆನು. ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು, ಕಟ್ಟಿಕೊಂಡಂತಹ ಗಂಡನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವನಿಗೆ ಸೇವೆಯನ್ನ ಮಾಡುವಂತಹ ಸತಿಯರ ವಿಚಾರವನ್ನ ನಾನಿಲ್ಲಿ ಹೇಳ್ತೀನಿ ಅನ್ನೋದನ್ನ ಆಕೆ ತನ್ನ ಕಾವ್ಯದ ಧೋರಣೆ ಏನು ಅನ್ನೋದನ್ನ ಅವಳು ಹೇಳ್ತಾಳೆ. ಅಂದ್ರೆ ಅವಳು ಯಾವ ರೀತಿ ತನ್ನ ಗಂಡನಿಗೆ ಸೇವೆಯನ್ನ ಮಾಡಬೇಕು, ತನ್ನ ಅತ್ತೆ ಮಾವಂದರ ಸೇವೆಯನ್ನ ಯಾವ ರೀತಿ ಮಾಡಬೇಕು, ಸೊಸೆಯಾದವಳು ಮನೆಯಲ್ಲಿ ಹೇಗೆ ಇರಬೇಕು, ಮಗಳಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಲ್ಲಿ ಮಗಳನ್ನ ಹೇಗೆ ನೋಡ್ಕೋಬೇಕು, ಸಹೋದರರು ಯಾವ ರೀತಿ ನೋಡ್ಕೋಬೇಕು, ತಂದೆ ತಾಯಿ ಯಾವ ರೀತಿ ನೋಡ್ಕೋಬೇಕು, ಹೇಗೆ ಸತಿಯಾದವಳು ಇರಬೇಕು, ಒಂದು ಚೌಕಟ್ಟು ಅವಳಿಗೆ. ಆ ಚೌಕಟ್ಟನ್ನ ಮೀರಿ ಅವಳು ಇಲ್ಲಿ ಇರಬಾರ್ದು. ಯಾಕೆ ಅಂತಂದ್ರೆ ಅದು ಪುರುಷ ಪ್ರಧಾನವಾದಂತಹ ಪ್ರಪಂಚ. ಅದರಿಂದ ಆ ಚೌಕಟ್ಟನ್ನ ಮೀರಿ ಅವಳು ಆರಿ ಹೊರಗೆ ಅಥವಾ ಸ್ವತಂತ್ರವಾಗಿ ಆಲೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಆಗಿನ ಕಾಲಘಟ್ಟದಲ್ಲಿ ಅದನ್ನ ಅವಳು ಸಂಚಿಯ ಹೊನ್ನಮ್ಮ ಬರಿತಾಳೆ. ಅವಳ ಕಾವ್ಯದ ಧೋರಣೆ ಏನು ಅನ್ನೋದನ್ನ ಮೊದಲಿನ ಒಂದು ಸಾಲಿನಲ್ಲಿ ಅವಳು ಸ್ಪಷ್ಟಪಡಿಸ್ತಾಳೆ. ಈ ಗ್ರಂಥ ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಫಲವಾಗಿದೆ. ಇದನ್ನ ಲೇಖಕಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಈ ಗ್ರಂಥ ಅಂದಿನ ಕಾಲದ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಫಲವಾಗಿದೆ. ಅಂದಿನ ಕಾಲದಲ್ಲಿದ್ದಂತಹ ಧಾರ್ಮಿಕತೆ ಮತ್ತು ಅಂದಿನ ಕಾಲದಲ್ಲಿದ್ದಂತಹ ಸಾಮಾಜಿಕ ಪರಿಸ್ಥಿತಿಗೆ ಅದು ಅಲ್ಲಿ ಸರಿಯಾಗಿದೆ. ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಅವತ್ತಿನ ಕಾಲದ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಚೌಕಟ್ಟಿನಲ್ಲೇ ಆ ಕೃತಿಯನ್ನ ಬರೆದಿರೋದು ಅನ್ನೋದನ್ನ ನಾವು ಒಪ್ಕೊಳ್ಬೇಕು. ಹಾಗೂ ಈಗಿನ ಅಭಿಪ್ರಾಯಗಳ ಅಳತೆಯ ಕಡ್ಡಿಯಿಂದ ಹೊನ್ನಮ್ಮನ ಕಾವ್ಯವನ್ನು ವಿಮರ್ಶಿಸುವುದು ನ್ಯಾಯವಲ್ಲ. ಆದರೆ ಇವತ್ತಿನ ಪ್ರಜಾಸತ್ತಾತ್ಮಕವಾದಂತಹ ದೃಷ್ಟಿಕೋನವನ್ನ ಇಟ್ಕೊಂಡು ನಾವು ಅವತ್ತಿನ ಕಾಲಘಟ್ಟದ ಆ ಕೃತಿಯನ್ನ ನಾವು ಚರ್ಚೆ ಮಾಡಕ್ ಸಾಧ್ಯ ಇಲ್ಲ ಅಥವಾ ವಿಮರ್ಶೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ಯಾವ ಕಾಲಕ್ಕೂ ಕೂಡ ಸತಿಯಾದವಳು ಯಾವ ರೀತಿ ಇರಬೇಕು, ಹೇಗಿರಬೇಕು, ಒಂದು ಬಂಧನದಲ್ಲಿ ಇರಬೇಕಾ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರಬೇಕಾ, ಗುಲಾಮಳಾಗಿ ಆಕೆ ಇರಬೇಕಾ ಅಂತ ಹೇಳಿ ಆಲೋಚನೆಯನ್ನ ಮಾಡಿದಾಗ ಅವಳು ಕೂಡ
ಗಂಡಿನಂತೆ ಹೆಣ್ಣು ಕೂಡ ಒಂದು ಜೀವಿ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ, ಆ ಚೌಕಟ್ಟಿನಲ್ಲಿ, ಆ ಬಂಧನದಲ್ಲಿ ಸ್ತ್ರೀ ಹೇಗಿರ್ಬೇಕು ಅನ್ನೋದು ಯಾವ ಕಾಲದಲ್ಲೂ ಕೂಡ ಆಕೆ ಸ್ವತಂತ್ರಳಾಗೇ ಇರಬೇಕು. ತನ್ನ ವ್ಯಕ್ತಿತ್ವವನ್ನ, ತನ್ನ ಅಭಿಪ್ರಾಯವನ್ನ ಅವಳು ಮಂಡಿಸುವಂತಹ ಒಂದು ಸ್ವಾತಂತ್ರ್ಯ ಅನ್ನೋದು ಅವಳಿಗೆ ಸಿಗ್ಬೇಕು ಅನ್ನೋದು ಯಾವ ಕಾಲದಲ್ಲೂ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಲೇಖಕಿ ಹೇಳ್ತಾ ಇರೋದು ಅವತ್ತಿನ ಕಾಲದ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಗೆ ಆ ಒಂದು ಕೃತಿಯನ್ನ ಆಕೆ ಹೊನ್ನಮ್ಮ ಬರೆದಿದ್ದಾಳೆ. ಅದನ್ನ ಇವತ್ತಿನ ಒಂದು ಅಭಿಪ್ರಾಯದ ಅಳತೆ ಕಡ್ಡಿಯಿಂದ ನಾವು ನೋಡೋಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ನಮಗೆ ನ್ಯಾಯನೂ ಕೂಡ ಸಿಗಲ್ಲ ಅನ್ನೋದನ್ನ ಆಕೆ ಹೇಳ್ತಾರೆ. ಕಾಲಕ್ಕೆ ಸ್ವಲ್ಪ ಅತಿಯಾಗಿ ಕಾಣುವ ಕೆಲವನ್ನು ಕಳೆದು, ಅಂದ್ರೆ ನಮ್ಮ ಕಾಲಕ್ಕೆ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ. 16ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರಿಂದ ಕಾಲಕ್ಕೆ, ಈ ಕಾಲಘಟ್ಟಕ್ಕೆ ನಮಗದು ತೀರಾ ಅತಿ ಅಂತ ಹೇಳಿ ಅನ್ಸುತ್ತೆ. ಆ ರೀತಿ ಇರಕ್ ಸಾಧ್ಯನಾ ಅಂತ ಹೇಳಿ ತುಂಬಾ ಅತಿಯಾಗಿ ಅನ್ಸುತ್ತೆ. ಆ ಅತಿಯಾಗಿ ಕಾಣುವ ಕೆಲವನ್ನ ಕಳೆದು ಮತ್ತೆ ಕೆಲವು ಶ್ಲೋಕಗಳನ್ನು, ಕಥೆಗಳನ್ನು ತ್ಯಜಿಸಿ ನೋಡುವಲ್ಲಿ 200 ಪದ್ಯಗಳ ಸಾರವಿಳಿಯಿತು. 200 ಪದ್ಯಗಳ ಸಾರ, ಬಟ್ಟಿ ಇಳಿಸೋದು. ಅದನ್ನ ನಾವು ನೋಡಿದ್ರೆ, ಕೆಲವು ಕಥೆಗಳನ್ನ, ಕಾವ್ಯಗಳನ್ನ, ಶ್ಲೋಕಗಳನ್ನ ನಾವು ನೋಡಿದ್ರೆ 200 ಪದ್ಯಗಳ ಬಟ್ಟಿಯನ್ನ ಇಳಿಸೋದು ಅನ್ನುವಂತಹ ಮಾತುಗಳು ವಸ್ತುಸ್ಥಿತಿಯನ್ನ ತಿಳಿಸುವುದರೊಂದಿಗೆ ಹೊನ್ನಮ್ಮನ ಕಾವ್ಯದ ಇತಿಮಿತಿಗಳನ್ನ ಸೂಚಿಸುತ್ತದೆ. ಅಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಎಲ್ಲವನ್ನೂ ಕೂಡ ಇವತ್ತು ನಾವು ನೋಡೋಕೆ ಸಾಧ್ಯ ಆಗಲ್ಲ. ಎಲ್ಲವನ್ನೂ ಕೂಡ ಹೊನ್ನಮ್ಮ ಹೇಳಿದಂತಹ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸ್ತ್ರೀಯಾಗಿ ಹೊನ್ನಮ್ಮ ಹೇಳಿದಂತಹ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಒಪ್ಕೊಳ್ಳೋಕೆ ಇಂದಿನ ಕಾಲದಲ್ಲಿ ನಾವು ಒಪ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಅದು ಯಾವ ಕಾಲದಲ್ಲಾದ್ರೂ ಕೂಡ ತೀರಾ ಗುಲಾಮ ಅಂತ ಹೇಳಿ ಅನಿಸುವಂತಹ, ತೀರಾ ನಿಕೃಷ್ಟವಾಗಿ ನೋಡುವಂತಹ ಕೆಲವೊಂದನ್ನ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ ಪುರುಷರು ಅದನ್ನ ಅಲ್ಲಗೆಳಿಬಹುದು. ಈ ರೀತಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಅದು ಪ್ರೀತಿಯಿಂದ ಮಾಡುವಂಥದ್ದು. ಪ್ರೀತಿಯಿಂದ ಮಾಡುವಂತಹ ಸೇವೆಯನ್ನ ಯಾರೂ ಕೂಡ ಬೇರೆ ರೀತಿಯಲ್ಲಿ ನೋಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಪ್ರೀತಿ ಅನ್ನುವಂತಹ ವಿಷಯ ಇದೆಯಲ್ಲ, ಅದು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಸಮನಾಗಿ ಇರಬೇಕಾಗುತ್ತೆ. ಬರೀ ಏಕದೃಷ್ಟಿ ಕೋನದಿಂದ ನೋಡಿದ್ರೆ ಸರಿಯಾದಂತಹ ಉತ್ತರ ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೊನ್ನಮ್ಮ ಬರೆದಂತಹ ಅವಳ ಕೃತಿಯಲ್ಲಿ ವಿಜಯದಬ್ಬೆ ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ. ಹೀಗೆ ಇಲ್ಲಿ ಪ್ರತಿಪಾದಿಸಲಾದ ಒಂದು ಕಾಲದ ಸಾಮಾಜಿಕ ಮೌಲ್ಯಗಳು ಇಂದು ನಮಗೆ ಹೇಗೆ ತೋರುತ್ತವೆ ಎಂಬುದನ್ನ ಸ್ಪಷ್ಟಗೊಳಿಸುವ ಯತ್ನ ಈ ಲೇಖನದು. ಇಲ್ಲಿ ಸ್ಪಷ್ಟವಾಗಿ ಲೇಖಕಿ ಹೇಳ್ತಾರೆ, ಒಂದು ಕಾಲದಲ್ಲಿ ಒಪ್ಪಿಕೊಂಡಿರುವಂತಹ ಒಂದು ಸಾಮಾಜಿಕ ಮೌಲ್ಯ ಅದು ಈಗಿನ ಕಾಲಘಟ್ಟದಲ್ಲಿ ಅದನ್ನ ನಾವು ಒಪ್ಕೊಳ್ಬಹುದೇ, ಅದನ್ನ ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡಬಹುದೇ ಅನ್ನೋದು ಇಲ್ಲಿಯ ಪ್ರಶ್ನೆ. ಅದರಿಂದ ಈ ಲೇಖನವನ್ನ ಅವರು ಬರೀತಾರೆ. ಹೊನ್ನಮ್ಮನ ಕಾವ್ಯದಲ್ಲಿ ಪ್ರತಿಪಾದಿತವಾಗಿರುವ ಮೌಲ್ಯಗಳು ಪರಂಪರಾಗತವಾಗಿ ನಮ್ಮ ಸಮಾಜ ಒಪ್ಪಿಕೊಂಡು ಬಂದಿರುವಂತಹ ಮೌಲ್ಯಗಳು. ಎಂತಹ ವ್ಯಾಲ್ಯೂಸ್ ಅದು ಅಂತಂದ್ರೆ ಪರಂಪರಾಗತವಾಗಿ ನಮ್ಮ ಸಮಾಜ ಒಪ್ಪಿಕೊಂಡು ಬಂದಿರುವಂತಹ ಮೌಲ್ಯಗಳು. ಇದು ಹೀಗೆ ಇರಬೇಕು, ಹೆಣ್ಣಾದವಳು ಈ ಥರನೇ ನಡ್ಕೋಬೇಕು, ಹೆಣ್ಣಾದವಳು ಹೀಗೆ ಯಾರ ಮುಂದೆನೂ ಕೂಡ ಆಕೆ ಮಾತಾಡಂಗಿಲ್ಲ, ಗಂಡನ ಜೊತೆಯಲ್ಲೂ ಕೂಡ ಮಾತಾಡುವಾಗೆ ಇರಲಿಲ್ಲ, ಹಕ್ಕು ಯಾವುದೂ ಕೂಡ ಇರಲಿಲ್ಲ, ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ, ಅತ್ತೆ ಮಾವನ ಜೊತೆಯಲ್ಲೂ ಕೂಡ ಮಾತನಾಡುವಂಗೆ ಇರಲಿಲ್ಲ, ತಗ್ಗಿ ಬಗ್ಗಿ ನಡೆಯುವಂಥದ್ದು ಬರೀ ಹೆಣ್ಣು ಮಗುವಿಗೆ ಮಾತ್ರ ಇತ್ತೇ ಹೊರತು ಗಂಡು ಮಗುವಿಗೆ ಇರಲಿಲ್ಲ. ಹೆಣ್ಣು ಮಗುವಿಗೆ ಎಲ್ಲ ರೀತಿಯ ಒಂದು ಬಂಧನಗಳು ಮೀಸಲಾಗಿತ್ತೆ ಹೊರತು ಅದು ಗಂಡು ಮಗುವಿಗೆ ಇರಲಿಲ್ಲ. ಗಂಡು ಮಗು ಸ್ವತಂತ್ರ, ಆದರೆ ಹೆಣ್ಣು ಮಗು ಮಾತ್ರ ಎಲ್ಲಾ ಚೌಕಟ್ಟಿನ ಒಳಗಡೆ ಕೂಡ ಅವಳು ಬಂಧನದಲ್ಲೇ ಇರಬೇಕಾಗಿತ್ತು. ಅಂತಹದನ್ನ ನಾವು ಆಗಿನ ಕಾಲದಲ್ಲಿ ನೋಡ್ತೀವಿ. ಅಂತಹ ಪರಂಪರಾಗತವಾಗಿ ಬಂದಂತಹ ಸಮಾಜ ಒಪ್ಪಿಕೊಂಡು ಬಂದಿರುವಂತಹ ಒಂದು ಮೌಲ್ಯಗಳು. ಪುರುಷ ಪ್ರಧಾನ ಪ್ರಪಂಚ ಇದನ್ನ ಹೇಳ್ಬೋದು. ಯಾಕೆ ಅಂತಂದ್ರೆ ಆಗಿನ ಕಾಲದ ಪರಂಪರಾಗತವಾಗಿ ಬಂದಿರುವಂತಹ ಒಂದು ಸಾಮಾಜಿಕ ಮೌಲ್ಯಗಳು ಹೆಣ್ಣಿಗೆ ಹೆಚ್ಚು ನಿರ್ಬಂಧವನ್ನ ಏರ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಮನೆಯ ವಾತಾವರಣ ಸುಂದರವಾಗಿರ್ಲಿ, ಅಥವಾ ಒಂದು ಮೌಲ್ಯ ಯಾಕೆಂತಂದ್ರೆ ಹೆಣ್ಣೆ ಮನೆಯ ಕಣ್ಣು, ಹೆಣ್ಣೆ ಜ್ಯೋತಿ ಅಂತ ಹೇಳಿ ಅವಳನ್ನ
ತುಂಬ ಹುರುಪಿನಿಂದ ಬಿಂಬಿಸ್ತಾ ಹೋಗ್ತಾರೆ. ಯಾಕೆ ಅವಳನ್ನ ಬಿಂಬಿಸೋದು ಅಂತಂದ್ರೆ ತನ್ನ ಸ್ವಾರ್ಥವನ್ನ ಬೇಯಿಸ್ಕೊಳ್ಳೋಕ್ಕೆ ಅಷ್ಟೇ. ಅದಕ್ಕೋಸ್ಕರ ಅವಳನ್ನ ಹೆಚ್ಚುಗಾರಿಕೆಯನ್ನಾಗಿ ಮಾಡಿ ಅವಳನ್ನ ಹೊಗಳಿ ಅಟ್ಟಕ್ಕೇರಿಸಿ ಅವಳಿಂದ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಳುವಂಥದ್ದು. ಅಂತಹ ಸಾಮಾಜಿಕ ಮೌಲ್ಯಗಳು ಈಗಲೂ ಕೂಡ ಇದೆ. ಈಗಲೂ ಕೂಡ ಪರಂಪರಾಗತವಾಗಿ ಬಂದಿರುವಂತಹ ಮೌಲ್ಯಗಳು. ಇದನ್ನ ಹೆಣ್ಣೆ ಮಾಡಬೇಕು, ಅದರಿಂದ ತುಂಬ ಚೆನ್ನಾಗಿರುತ್ತೆ, ಸುಸ್ಥಿತಿಯಲ್ಲಿ ಕುಟುಂಬ ಇರುತ್ತೆ, ಸಮಾಜ ಇರುತ್ತೆ ಅಂತ ಹೇಳಿ ಪುರುಷ ಪ್ರಧಾನ ಪ್ರಪಂಚ ಮಾತನಾಡುತ್ತೆ. ನೋಡಿ, ಆಗಿನ ಕಾಲದಲ್ಲಿ ಹೊನ್ನಮ್ಮ ಆ ಪರಂಪರಾಗತವಾಗಿ ಬಂದಿರುವಂತಹ ಸಾಮಾಜಿಕ ಮೌಲ್ಯಗಳನ್ನ ಇಟ್ಕೊಂಡು ಆಕೆ ಸತಿಯಾದವಳು ಪತಿಗೆ ಇಂತಹ ಸೇವೆಯನ್ನ ಮಾಡಬೇಕು, ಸತಿಯಾದವಳು ಅತ್ತೆ ಮಾವಂದರನ್ನ ಹೇಗೆ ನೋಡ್ಕೋಬೇಕು, ಸತಿಯಾದವಳು ಯಾವ ರೀತಿಯಲ್ಲಿ ಆ ಮನೆಯನ್ನ ಕಾಪಾಡ್ಕೋಬೇಕು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಹೊರತು ಅಂತಹ ಸತಿಯನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಕೆಲವು ಪದ್ಯಗಳನ್ನ ಮಾತ್ರ ಆಕೆಗೆ ಮೀಸಲಿರಿಸಿದ್ದಾರೆ ಹೊರತು ಇನ್ನು ಎಲ್ಲಾ ಪದ್ಯಗಳನ್ನು ಕೂಡ ನಾವು ಇನ್ನೆಲ್ಲಾ ಪದ್ಯಗಳನ್ನು ಕೂಡ ನೋಡಿದಾಗ ಸ್ತ್ರೀಗೆ ಈ ರೀತಿಯ ಸಾಮಾಜಿಕ ಮತ್ತು ಪರಂಪರೆಯ ಚೌಕಟ್ಟನ್ನ ನಿರ್ಬಂಧಿಸಿ ಅದರ ಒಳಗೆ ಅವಳನ್ನ ಕಟ್ಟಿ ಹಾಕಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಅಧೀನ ವರ್ಗವೊಂದನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪುರುಷ ಪ್ರಧಾನ ಸಮಾಜ ಏನೆಲ್ಲಾ ಮೌಲ್ಯಗಳನ್ನು ಸ್ತ್ರೀಯರ ಪಾಲಿಗೆ ರೂಪಿಸಿಕೊಟ್ಟವೋ ಅವನ್ನು ಸ್ತ್ರೀಯರು ಸದ್ದಿಲ್ಲದೆ ಒಪ್ಪಿಕೊಂಡರು. ಇದನ್ನೇ ನಾನು ಹೇಳ್ತಾ ಇದ್ದೆ. ಅಧೀನ ವರ್ಗ ಅಂತಂದ್ರೆ ಇಲ್ಲಿ ಬಲಹೀನ ವರ್ಗ ಅಂತ. ಯಾವುದು ಅಂತಂದ್ರೆ ಅದು ಹೆಣ್ಣು ಮಕ್ಕಳೇ ಅಂತ. ಆ ಹೆಣ್ಣು ಮಕ್ಕಳ ವರ್ಗಕ್ಕೆ ಬಲಹೀನವಾಗಿರುವಂತಹ ಈ ಅಧೀನ ವರ್ಗವನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಪುರುಷ ಪ್ರಧಾನ ಪ್ರಪಂಚ ಹಿಡಿತದಲ್ಲಿ ಇಟ್ಕೋಬೇಕು. ಒಂದು ಕಾಲದಲ್ಲಿ ಮಾತೃ ಪ್ರಧಾನವಾದಂತಹ ಒಂದು ಕುಟುಂಬ ಅನ್ನೋದು ಇತ್ತು. ಆದ್ರೆ ಪುರುಷ ಪ್ರಧಾನ ಪ್ರಪಂಚ ಬಂದಾದ್ಮೇಲೆ ಅವರ ದಬ್ಬಾಳಿಕೆ ದರ್ಪ ಎಂಥದ್ದು ಅನ್ನೋದನ್ನ ನಾವು ಇತಿಹಾಸದಿಂದಲೇ ನೋಡ್ಕೊಂಡು ಬರ್ತಾ ಇದೀವಿ. ಆ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಪುರುಷ ಪ್ರಧಾನ ಸಮಾಜ ಏನೆಲ್ಲಾ ಮೌಲ್ಯಗಳನ್ನ ಸ್ತ್ರೀಯರ ಪಾಲಿಗೆ ರೂಪಿಸಿಕೊಟ್ಟವೋ ಅವನ್ನ ಸ್ತ್ರೀಯರು ಸದ್ದಿಲ್ಲದೆ ಒಪ್ಪಿಕೊಂಡರು. ಏನೂ ಕೂಡ ಪ್ರಶ್ನೆ ಮಾಡದೆ, ಏನೂ ಕೂಡ ಚರ್ಚೆ ಮಾಡದೆ, ಅದನ್ನ ಸದ್ದಿಲ್ಲದೆ ಎಲ್ಲವನ್ನೂ ಕೂಡ ಒಪ್ಕೊಂಡ್ರು. ಆಯ್ತಪ್ಪ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ಆಯ್ತಪ್ಪ ನೀನು ಹೇಳಿದಂಗೆ ಸರಿ ಅಂದ್ರೆ ನೀನೇ ಸರಿ ನಾನೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಮಾಡಿಬಿಟ್ರು. ಅವ್ರು ಏನೆಲ್ಲ ನಿರ್ಬಂಧಗಳನ್ನ ಮಾಡಿರ್ತಾರೋ ಅದನ್ನ ಏನೆಲ್ಲ ಹೇಳ್ತಾರೋ ಅಂದ್ರೆ ಯಾವುದೋ ಒಂದು ಪರಂಪರೆಗೆ ಮತ್ತೆ ಯಾವುದೋ ಒಂದು ಸಂಸ್ಕೃತಿಗೆ ಸಾಮಾಜಿಕ ಮೌಲ್ಯವನ್ನ ಎಲ್ಲವನ್ನು ಕೂಡ ಅಳವಡಿಸೋದು ಸ್ತ್ರೀಯರಿಗೆ. ಇದು ಪುರುಷ ಪ್ರಧಾನ ಪ್ರಪಂಚ. ಅದರಿಂದ ಅಧೀನ ವರ್ಗವಾಗಿರುವಂತಹ ಹೆಣ್ಣುಮಕ್ಕಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಈ ಮೌಲ್ಯಗಳನ್ನ ಸ್ತ್ರೀಯರ ಪಾಲಿಗೆ ರೂಪಿಸಿ ಕೊಟ್ರು. ನೀವು ಹಿಂಗೆ ಇರಬೇಕು, ಈ ಥರನೇ ಇರಬೇಕು, ಈ ಥರನೇ ನಡ್ಕೋಬೇಕು, ಮನೆಯಲ್ಲಿ ಇದೇ ರೀತಿ ಇರಬೇಕು, ಗಂಡನ ಸೇವೆಯನ್ನ ಮಾಡಬೇಕು, ಅತ್ತೆ ಮಾವನ ಸೇವೆಯನ್ನ ಮಾಡಬೇಕು, ಏನು ಹೇಳಿದ್ರು ಕೂಡ ನಾವು ಅದನ್ನು ಬಾಯಿ ಮುಚ್ಕೊಂಡೆ ಎಲ್ಲವನ್ನೂ ಕೂಡ ಮಾಡಬೇಕು, ತಲೆ ತಗ್ಗಿಸಿ ನಾವು ಯಾವಾಗಲೂ ಕೂಡ ಇರಬೇಕು. ಇದನ್ನು ಸದ್ದಿಲ್ಲದೆ ಆ ಅಧೀನ ವರ್ಗ ಅಂದರೆ ಹೆಣ್ಣು ಮಕ್ಕಳ ವರ್ಗ ಅದನ್ನು ಸ್ವೀಕಾರ ಮಾಡಿದ್ರು. ಪುರುಷ ಪ್ರಧಾನ ಪ್ರಪಂಚ ಕೊಟ್ಟಂತಹ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಈ ಮೌಲ್ಯಗಳು ತಮ್ಮ ವ್ಯಕ್ತಿತ್ವಕ್ಕೆ ಏನು ಪೆಟ್ಟು ಕೊಡುತ್ತವೆ ಎಂಬ ದಿಸೆಯಲ್ಲಿ ನಮ್ಮ ಸ್ತ್ರೀಯರು ಯೋಚಿಸದಿದ್ದರಿಂದ ಮತ್ತು ಶತಶತಮಾನಗಳಿಂದ ಈ ವರ್ಗ ಅಧಿಕ ದುರ್ಬಲವಾಗಿದ್ದರಿಂದ ಆತ ಕೊಟ್ಟ ಅನ್ನ ವಸ್ತ್ರಗಳನ್ನು ಹೊಂದಿ ಜೀವಿಸುವಾಗ ಅವನು ರೂಪಿಸಿದ ವ್ಯವಸ್ಥೆಯ ವಿರುದ್ಧ ನಾಲಿಗೆ ಎತ್ತಲಾರದಂತೆ ಹಂಗಿನಲ್ಲಿ ಬಿದ್ದಿದ್ದರಿಂದ ಕ್ರಮೇಣ ಅವನ ಒಡೆತನದಲ್ಲಿದ್ದ ವಿಧೇಯತೆಯೇ ಭಕ್ತಿಯಾಗಿ ಮಾರ್ಪಟ್ಟಿತು. ಬಹಳ ಅದ್ಭುತವಾಗಿ ಇಲ್ಲಿ ಲೇಖಕಿ ಇದನ್ನ ಹೇಳ್ತಾರೆ. ಈ ಮೌಲ್ಯಗಳೆಲ್ಲವೂ ಕೂಡ ದುರ್ಬಲ ವರ್ಗಕ್ಕೆ ಕೊಟ್ಟಿರುವಂತಹ ಈ ಮೌಲ್ಯಗಳು ಇದೆಯಲ್ಲ, ಪುರುಷ ಪ್ರಧಾನ ಪ್ರಪಂಚ ಕೊಟ್ಟಿರುವಂತಹ ಮೌಲ್ಯಗಳು ತಮ್ಮ ವ್ಯಕ್ತಿತ್ವಕ್ಕೆ ಏನು ಪೆಟ್ಟು ಕೊಡುತ್ತವೆ? ತಮ್ಮ ಸ್ವತಂತ್ರವಾದಂತಹ ವ್ಯಕ್ತಿತ್ವಕ್ಕೆ ಇದು ಪೆಟ್ಟನ್ನ ಕೊಡುತ್ತದೆ. ಇದನ್ನ ಗಮನಿಸಲೇ ಇಲ್ಲ. ಇಂತಹ ಗಂಭೀರವಾದಂತಹ ಪ್ರಶ್ನೆಗಳು ಸ್ತ್ರೀಯರಲ್ಲಿ ಏಳಲೇ ಇಲ್ಲ. ಅವನು ಏನು ಹೇಳ್ತಾನೋ ಅದನ್ನ ಸದ್ದಿಲ್ಲದೆ ಚಾಚೂ ತಪ್ಪದೆ ಆಕೆ ನಿಭಾಯಿಸ್ತಾ ಇದ್ಲೇ ಹೊರತು ಇದು ತನ್ನ ಯಾವ ರೀತಿಯ ಸ್ವಾತಂತ್ರ್ಯಕ್ಕೆ ಅದು ಧಕ್ಕೆಯನ್ನ ಕೊಡುತ್ತೆ, ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನ ಕೊಡುತ್ತೆ, ತಮ್ಮನ್ನ ತಾವು ಬಿಂಬಿಸಿಕೊಳ್ಳೋಕೆ ವ್ಯಕ್ತಿತ್ವಕ್ಕೆ ಅಥವಾ ಆ ಸ್ತ್ರೀತತ್ವಕ್ಕೆ ಒಂದು ಪೆಟ್ಟನ್ನ ಕೊಡುತ್ತೆ. ಇದು ಯಾವುದನ್ನು ಕೂಡ ಯೋಚನೆ ಮಾಡಲಿಲ್ಲ. ತಮ್ಮ ವ್ಯಕ್ತಿತ್ವಕ್ಕೆ ಏನು ಪೆಟ್ಟು ಕೊಡುತ್ತವೆ ಎಂಬ ದಿಸೆಯಲ್ಲಿ ನಮ್ಮ ಸ್ತ್ರೀಯರು ಯೋಚಿಸಲೇ ಇಲ್ಲ. ಮತ್ತು ಶತಮಾನಗಳಿಂದಲೂ ಕೂಡ ಈ ವರ್ಗ ಅಧಿಕ ದುರ್ಬಲವಾಗಿರೋದ್ರಿಂದ
ಶಕ್ತಿಹೀನರು, ಬಲಹೀನರು ಅನ್ನುವಂಥ, ಅಂದ್ರೆ ನಿಮ್ಮ ಕೈಯಲ್ಲಿ ಏನೂ ಕೂಡ ಆಗಲ್ಲ, ನಿಮ್ಮ ಕೈಯಲ್ಲಿ ಏನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಆ ರೀತಿ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಪುರುಷರಂತೆ ನೀವು ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಪುರುಷರಂತೆ ನೀವು ದುಡಿಯಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಿಮಗೆ ಯಾವುದೇ ವ್ಯವಹಾರಗಳು ಯಾವುದೂ ಕೂಡ ಗೊತ್ತಿಲ್ಲ, ಈ ರೀತಿ ದುರ್ಬಲಗೊಳಿಸಿದ್ರು. ಆತ ಕೊಟ್ಟಂತಹ ಅನ್ನ, ಅವನು ವರ್ಷಕ್ಕೊಂದ್ಸಲ ಕೊಟ್ಟಂತಹ ವಸ್ತ್ರ, ಮತ್ತೆ ದಿನ ಹಾಕುವಂತಹ ಅನ್ನ, ಇವುಗಳನ್ನು ಹೊಂದಿ ಜೀವಿಸುವಾಗ ಅವನು ರೂಪಿಸಿದ ವ್ಯವಸ್ಥೆಯ ವಿರುದ್ಧ ನಾಲಿಗೆ ಎತ್ತಲಾರದಂತೆ ಆ ಹಂಗಿನಲ್ಲಿ ಬಿದ್ದಿದ್ದರಿಂದ, ಅಪ್ಪ ಏನೋ ವರ್ಷಕ್ಕೊಂದು ಬಟ್ಟೆ ಕೊಡ್ತಾ ಇದ್ದಾನೆ, ಪ್ರತಿದಿನ ಊಟ ಹಾಕ್ತಾ ಇದ್ದಾನೆ ಅಂತ ಹೇಳಿ ಅಧೀನತೆಯಲ್ಲೇ, ಗುಲಾಮರ ರೀತಿಯಲ್ಲೇ ಏನೂ ಕೂಡ ಅವರ ವಿರುದ್ಧ ಬಾಯಿ ಎತ್ತಲಾರದೆ, ಅವನು ಹೊಡೆದ್ರು ಹೊಡೆಸ್ಕೊಂಡು, ಬೈದ್ರು ಬೈಸ್ಕೊಂಡು, ಎಲ್ಲವನ್ನೂ ಕೂಡ ಸಹಿಸ್ಕೊಂಡು, ಆ ಹಿಂಸೆಯನ್ನ ಸಹಿಸ್ಕೊಂಡು ಅವಳು ಬಾಯಿ ಎತ್ತದಂತೆ ಅವಳು ಇದ್ಲು, ಹೆಣ್ಣಾದವಳು. ಆ ಹಂಗಿನಲ್ಲಿ ಬಿದ್ದಿದ್ದರಿಂದ ಕ್ರಮೇಣ ಅವನ ಒಡೆತನದಲ್ಲಿದ್ದಂತಹ ವಿಧೇಯತೆಯೇ ಭಕ್ತಿಯಾಗಿ ಮಾರ್ಪಟ್ಟಿತು. ಆ ವಿಧೇಯತೆಯೇ ಭಕ್ತಿಯಾಗಿ ಮಾರ್ಪಟ್ಟಿತು. ನೋಡಿ ಮುಂದೆ ನೋಡಿ, ಪತ್ನಿಯಾದವಳಿಗೆ ಪತಿವ್ರತಾ ಧರ್ಮವೇ ಪರಮೋತ್ಕೃಷ್ಟವೆನ್ನಲಾಯಿತು. ಪತ್ನಿಯಾದವಳಿಗೆ ಪತಿವ್ರತಾ ಧರ್ಮ ಅಂದ್ರೆ ಪತಿಗೆ ನಿಷ್ಠಳಾಗಿ ನಡೆದುಕೊಳ್ಳೋದು ಪತಿವ್ರತಾ ಧರ್ಮ, ಅದೇ ಪರಮೋತ್ಕೃಷ್ಟ, ತುಂಬಾ ಗ್ರೇಟ್ನೆಸ್ ಅಂತ ಹೇಳಿ ಅವಳಿಗೆ ಆ ಭಾವನೆ ಉಂಟಾಯಿತು. ಪತಿವ್ರತಾ ಧರ್ಮ, ಪತಿಗೆ ನಿಷ್ಠಳಾಗಿ ನಡ್ಕೊಳ್ಬೋದು. ಆ ಪತಿಗೆ ನಿಷ್ಠಳಾಗಿ ನಡ್ಕೊಳ್ಳುವಂತಹ ಹೆಣ್ಣು, ಹಾಗಾದ್ರೆ ಸತಿಗೆ ನಿಷ್ಠಳಾಗಿ ನಡ್ಕೊಳ್ಳುವಂತಹ ಗಂಡನ್ನ ನಾವು ಈ ಪ್ರಪಂಚದಲ್ಲಿ ಕಾಣ್ತೀವಾ? ಗಂಡು ಬೇಕಾದ್ರೆ ಏನು ಬೇಕಾದ್ರೂ ಕೂಡ ಮಾಡ್ಬೋದು, ಆದ್ರೆ ಹೆಣ್ಣು ಮಾತ್ರ ಪತಿವ್ರತಾ ಧರ್ಮದಲ್ಲೇ ಅವಳು ಯಾವಾಗ್ಲೂ ಕೂಡ ಇರಬೇಕು, ಪತಿವ್ರತಾ ಧರ್ಮವನ್ನೇ ಅವಳು ನಿಭಾಯಿಸ್ಬೇಕು. ಯಾಕೆಂತಂದ್ರೆ ಇದು ಸಮಾಜ ಮಾಡಿಕೊಟ್ಟಿರುವಂತಹ ಒಂದು ಚೌಕಟ್ಟು, ಅದರ ಒಳಗಡೆನೆ ಇರಬೇಕೇ ಹೊರತು ತನ್ನ ಸ್ವತಂತ್ರ ಅಭಿವ್ಯಕ್ತಿಯನ್ನ ಅವಳ ಆಲೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಲ್ಲಿ ಅವಳನ್ನ ಬಂಧಿಸಿದ್ರು. ಅವಳು ಪತಿವ್ರತಾ ಧರ್ಮದಲ್ಲೇ ನಿಷ್ಠಳಾಗಿ ಇದ್ರು. ಆದ್ರೆ ಸತಿವ್ರತಾ ಧರ್ಮವನ್ನ ಶ್ರೀರಾಮ ಹೇಗೆ ಕಾಪಾಡ್ಕೊಂಡಿದ್ನೋ ಹಾಗೆ ನಮ್ಮ ಈ ಡೆಮೋಕ್ರೆಟಿಕ್ ಪ್ರಪಂಚನೇ ಆಗಿರ್ಬೋದು, ಅಥವಾ ಹದಿಬದೆ ಧರ್ಮ ಬಂದಂತಹ ಸಂಚಿಯ ಹೊನ್ನಮ್ಮನ ಕಾಲನೇ ಆಗಿರ್ಬೋದು, ಅಂತಹ ನಿಷ್ಠನಾಗಿ ಇದ್ದಂತಹ ಸತಿಯನ್ನ ಅಥವಾ ಪತಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯನಾ? ಸತಿವ್ರತಾ ಧರ್ಮವನ್ನ ಇಟ್ಕೊಂಡಿರುವಂತಹ ಪತಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯನಾ? ಇಲ್ಲ. ಅವನು 100 ದಾರಿಗಳನ್ನ ಬೇಕಾದರೂ ಕೂಡ ತುಳಿಬಹುದು, ಅಥವಾ ಅವನು 100 ಆ ಒಂದು ಚೌಕಟ್ಟು ಎಲ್ಲೆ ಅಂತ ಏನೋ ಹೇಳ್ತೀವಿ ಅದನ್ನ ಅವನು ಮೀರಿ ಹೋಗ್ಬೋದು. ಆದ್ರೆ ಸತಿಯಾದವಳು ಮಾತ್ರ ಪತಿವ್ರತಾ ಧರ್ಮವನ್ನ ಪಾಲಿಸ್ಕೊಂಡೇ ಅದೇ ಅವನಿಗೆ ಪತಿಯೇ ಪರಮೇಶ್ವರ ಅನ್ನುವಂತಹ ರೀತಿಯಲ್ಲಿ ಅವಳು ಬಾಳನ್ನ ಸಾಗಿಸ್ಬೇಕಾಗುತ್ತೆ. ಈ ರೀತಿಯಲ್ಲಿ ಅವಳು ಇದ್ಲು. ಇಂತಹ ಪಾತಿವ್ರತ್ಯವನ್ನ ಹೊನ್ನಮ್ಮನ್ನು ಪ್ರತಿಪಾದಿಸುವುದರಿಂದ ಹೊನ್ನಮ್ಮನ ಕಾವ್ಯದ ಒಟ್ಟು ತಾತ್ವಿಕ ನಿಲುವು ಈ ಒಪ್ಪಿತ ನಿಲುವೇ ಆಗಿದೆ. ಏನು ಪರಂಪರಾಗತವಾಗಿ ಬಂದಿರುವಂತಹ ಒಪ್ಪಿತ ನಿಲುವು ಏನಾಗಿದೆಯೋ ಅದನ್ನೇ ಅವಳು ಆ ಕೃತಿಯಲ್ಲಿ ಬರೀತಾಳೆ. ಅಂದಿನ ಕಾಲದಲ್ಲಿ ಅಂತಹ ಒಂದು ಚೌಕಟ್ಟು ಅನ್ನೋದು ಇತ್ತು. ಆ ಎಲ್ಲೆಯನ್ನ ಮೀರಿ ಆಕೆಗೆ ಪ್ರಶ್ನೆ ಮಾಡಿ ಬದುಕುವಂತಹದ್ದು ಯಾವುದೂ ಕೂಡ ಇರಲಿಲ್ಲ. ಅಂತಹ ಪ್ರಜಾಸತ್ತಾತ್ಮಕವಾದಂತಹ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡುವಂಥದ್ದು ಯಾವುದೂ ಕೂಡ ಇರಲಿಲ್ಲ. ನೋಡಿ, ಈ ಮೌಲ್ಯಗಳು ನಮ್ಮ ಸಾಂಸ್ಕೃತಿಕ ಚೌಕಟ್ಟಿನ ಒಳಗಿನವೇ ಆದ್ದರಿಂದ ಈ ಅರ್ಥದಲ್ಲಿ ಇದೊಂದು ಪ್ರಾತಿನಿಧಿಕ ಕೃತಿ. ಅದರಿಂದ ಇಲ್ಲಿ ಯಾಕೆ ಅವತ್ತಿನ ಕಾಲದಲ್ಲಿ ಇದ್ದಂತಹ ಒಂದು ಸಾಂಸ್ಕೃತಿಕ ಚೌಕಟ್ಟು ಏನಿತ್ತೋ ಆ ಸಾಂಸ್ಕೃತಿಕ ಚೌಕಟ್ಟಿನ ಒಳಗಡೆ ಬರೆದಂತಹ ಕೃತಿ ಯಾವುದು ಅಂತಂದ್ರೆ ಸಂಚಿಯ ಹೊನ್ನಮ್ಮ ಬರೆದಿರುವಂತಹ ಹದಿಬದೆಯ ಧರ್ಮ. ಅದೇನ್ ಕಾಲದಲ್ಲಿ ಆ ರೀತಿ ಇತ್ತು, ಅದರಿಂದ ಅದೊಂದು ಪ್ರಾತಿನಿಧಿಕ ಕೃತಿ ಅನ್ನೋದನ್ನ ಇಲ್ಲಿ ವಿಜಯ ದಬ್ಬೆ ಅವರು ತಿಳಿಸ್ತಾರೆ. ಹೀಗಾಗಿ ಇಲ್ಲಿ ವ್ಯಕ್ತಪಡಿಸುವಂತಹ ಪ್ರತಿಕ್ರಿಯೆ ಹೊನ್ನಮ್ಮನ ಕೃತಿಯನ್ನ ಕುರಿತದ್ದಾದರೂ ಆ ಮೂಲಕ ಇಡೀ ಆ ಮೌಲ್ಯ ಪದ್ಧತಿಯನ್ನೇ ಕುರಿತದ್ದು. ಅಂದ್ರೆ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇದ್ದಂತಹ ಏನು ಮೌಲ್ಯಗಳು ಇದ್ವು, ಏನು ಅಲ್ಲಿ ಸಾಂಸ್ಕೃತಿಕ ಚೌಕಟ್ಟು ಅನ್ನೋದು ಇತ್ತು, ಅದನ್ನ ಕುರಿತೇ ಆಕೆ ತನ್ನ ಕೃತಿಯಲ್ಲಿ ಬರಿತಾಳೆ. ಆಗಿನ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಸಾಂಸ್ಕೃತಿಕ ಚೌಕಟ್ಟಿನ ಒಳಗಡೆನೆ ಅವಳು ಕೃತಿಯನ್ನ ಬರಿತಾಳೆ ಹೊರತು ಅದನ್ನ ಹೊರತುಪಡಿಸಿ ಅವಳು ಆಲೋಚನೆಯನ್ನ ಮಾಡಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಹೊನ್ನಮ್ಮನ ಕೃತಿ ಆಗಿನ ಕಾಲದ ಸಾಂಸ್ಕೃತಿಕ ಚೌಕಟ್ಟಿನೊಳಗೆ ಬರೆದಂತಹ ಒಂದು ಮೌಲ್ಯಯುತವಾದಂತಹ ಕಾವ್ಯ ಅನ್ನೋದನ್ನ ನಾವು
ಒಪ್ಕೊಳ್ಬೇಕು. ಹಾಗಾದ್ರೆ ಅದನ್ನ ಈಗಿನ ಕಾಲಘಟ್ಟದಲ್ಲಿ ಎಲ್ಲವನ್ನೂ ಕೂಡ ನಾವು ಸ್ವೀಕಾರ ಮಾಡಕ್ಕೂ ಸಾಧ್ಯ ಇದೆಯಾ? ಹೊನ್ನಮ್ಮನಿಗೆ ತನ್ನ ಪ್ರಭುಗಳ ಮುಂದೆ ತಗ್ಗುವಿಕೆ ಅವಳ ಸ್ವಭಾವಕ್ಕೆ ಒಗ್ಗಿ ಹೋಗಿತ್ತು. ಅವಳ ಯೋಚನೆಯ ದಾಟಿ ಅಂದಿನ ಸಾಂಪ್ರದಾಯಿಕತೆಗೆ ಹೊಂದಿಕೊಂಡಿವೆ. ಆದ್ದರಿಂದ ಹೊನ್ನಮ್ಮನ ವ್ಯಕ್ತಿತ್ವದಿಂದ ಸ್ವತಂತ್ರ ವ್ಯಕ್ತಿತ್ವವನ್ನು ಪ್ರತಿಪಾದಿಸುವ ಕಾವ್ಯವನ್ನ ನಾವಿಲ್ಲಿ ನಿರೀಕ್ಷಿಸುವುದು ಸಲ್ಲದು. ಪಾಪ ಅವಳು ಸಂಚಿಯ ಕೆಲಸವನ್ನ ಮಾಡ್ತಾ ಇದ್ದಿದ್ದು. ಆ ಸಂಚಿಯ ಕೆಲಸವನ್ನ ಮಾಡ್ತಾ ಇದ್ದಂತಹ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿದ್ದಂತಹ ಸಂಚಿಯ ಹೊನ್ನಮ್ಮ ಪಾಪ ಒಡೆಯರ ಇದರಲ್ಲಿ ತಗ್ಗಿ ನಡ್ಕೊಳ್ಳುವಂತಹ ಆ ಒಂದು ಪರಿಸ್ಥಿತಿಯಲ್ಲಿ ಅವಳ ಸ್ವಭಾವಕ್ಕೆ ಅದು ಒಗ್ಗಿ ಹೋಗಿತ್ತು ಅಂತ. ಬಗ್ಗುವಿಕೆ ಅನ್ನೋದು ಅಂದ್ರೆ ಬಗ್ಗಿ ನಡೆಯುವಂಥದ್ದು, ಅದನ್ನ ಮೀರಿ ಅವಳು ಆಲೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಸ್ವತಂತ್ರವಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ತಗ್ಗುವಿಕೆ ಅವಳ ಸ್ವಭಾವಕ್ಕೆ ಒಗ್ಗಿ ಹೋಗಿತ್ತು. ಅದರಿಂದ ಅವಳ ಆಲೋಚನೆಯ ದಾಟಿ ಅಂದಿನ ಸಂಪ್ರದಾಯಕತೆಗೆ ಹೊಂದಿಕೊಂಡಿದೆ. ಅವತ್ತಿನ ಕಾಲದಲ್ಲಿ ಯಾವ ರೀತಿಯ ಒಂದು ಸಂಪ್ರದಾಯ ಅನ್ನೋದು ಇತ್ತೋ ಆ ಸಂಪ್ರದಾಯಕ್ಕೆ ಅದು ಒಗ್ಗಿಕೊಂಡಿದೆ. ನಾವು ಅದನ್ನ ಏನು ಮಾಡಕ್ ಸಾಧ್ಯ ಆಗಲ್ಲ. ಆಗಿನ ಕಾಲಘಟ್ಟದಲ್ಲಿ ಇದ್ದಂತಹ ರೀತಿಯಲ್ಲಿ, ಆಗಿನ ಕಾಲಘಟ್ಟದಲ್ಲಿ ಇದ್ದಂತಹ ವಿಷಯವನ್ನ ಅವಳಲ್ಲಿ ತಿಳಿಸಿದ್ದಾರೆ. ಅದರಿಂದ ಹೊನ್ನಮ್ಮನ ವ್ಯಕ್ತಿತ್ವದಿಂದ ಸ್ವತಂತ್ರ ವ್ಯಕ್ತಿತ್ವವನ್ನ ಪ್ರತಿಪಾದಿಸುವಂತಹ ಕಾವ್ಯವನ್ನ ನಾವು ನಿರೀಕ್ಷಿಸೋದು ಸಲ್ಲದು. ಅವಳ ಇದೇನು ಅಂತಂದ್ರೆ ಅವಳು ಪಾಪ ಗುಲಾಮಳ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದವಳು ಅವಳು. ಅದರಿಂದ ಪಾಪ ಅಂತಹ ಅವಳು ಭಿನ್ನವಾದಂತಹ ರೀತಿಯಲ್ಲಿ ಸ್ತ್ರೀಯರು ಯಾಕೆ ಈ ರೀತಿ ಕೆಲಸವನ್ನ ಮಾಡಬೇಕು? ಪತಿಯ ಸೇವೆಯನ್ನೇ ಮಾಡ್ತಾ ಇರ್ಬೇಕಾ ಸ್ತ್ರೀಯರು? ಅಥವಾ ಸ್ತ್ರೀಯರಿಗೂ ಕೂಡ ಒಂದು ಸ್ವತಂತ್ರ ವ್ಯಕ್ತಿತ್ವ ಅನ್ನೋದು ಇದೆಯಾ? ಅವರ ಅಭಿಪ್ರಾಯಗಳನ್ನ ಒಪ್ಪಿಕೊಳ್ಳುವಂತಹ ಜನರು ಇದ್ದಾರ? ಇದು ಯಾವುದೂ ಕೂಡ ಅವಳು ಪ್ರಶ್ನೆಯನ್ನ ಮಾಡಕ್ ಹೋಗ್ಲಿಲ್ಲ. ಯಾಕೆಂತಂದ್ರೆ ಅವಳು ಬರೆದಂತಹ ಕಾಲಘಟ್ಟ ಆ ರೀತಿ ಇತ್ತು. ಅಂದ್ರೆ ಸ್ತ್ರೀಯರ ಬಗ್ಗೆ ಆಕೆಗೆ ಅನುಕಂಪ, ಸಹಾನುಭೂತಿ ಇತ್ಯಾದಿಗಳಿವೆ. ಆದ್ರೆ ಸ್ತ್ರೀ ತನ್ನನ್ನು ತನ್ನ ಪುರುಷನಿಗೆ ಸಮರ್ಪಿಸಿಕೊಂಡಾಗ ಮಾತ್ರ ಆಕೆಯ ಬಗ್ಗೆ ಈ ಹಿತವಾದ ನುಡಿಗಳು ಹೊನ್ನಮ್ಮನಿಂದ ಹೊರಬರುವುದು ಸಾಧ್ಯ. ನೋಡಿ, ಸ್ತ್ರೀ ಒಬ್ಬ ಗರತಿಯಾದವಳು, ಪತಿವ್ರತೆ ಆದವಳು, ಅವಳ ಬಗ್ಗೆ ಅನುಕಂಪ, ಸಹಾನುಭೂತಿ ಅನ್ನೋದು ಕೂಡ ಇದೆ. ಆದ್ರೆ ಯಾವಾಗ ಅನುಕಂಪ, ಸಹಾನುಭೂತಿ ಅನ್ನೋದು ಬರೋದು ಯಾವಾಗ ಅಂತಂದ್ರೆ ತನ್ನ ಗಂಡನನ್ನ ಅವಳು ಚೆನ್ನಾಗಿ ನೋಡ್ಕೊಂಡಾಗ, ಅಂದ್ರೆ ಮನವರಿತು ಅವನಿಗೆ ಸೇವೆಯನ್ನ ಮಾಡಿದಾಗ, ಅವನ ಏನೆಲ್ಲ ಆಸೆಗಳು ಇದೆಯೋ ಅದೆಲ್ಲವನ್ನೂ ಕೂಡ ಇವಳು ನೆರವೇರಿಸಿದಂತಾದಾಗ, ಅಂದ್ರೆ ತನ್ನ ಗಂಡನಿಗೆ ತನ್ನನ್ನ ತಾನು ಸಮರ್ಪಿಸಿಕೊಂಡಾಗ ಮಾತ್ರ ಇಂಥ ಹಿತನುಡಿಗಳು ಹೊನ್ನಮ್ಮನಿಂದ ಹೊರಬರುತ್ತೆ. ಇಲ್ಲ ಅಂತಂದ್ರೆ ಅಂತಹ ಹೆಣ್ಮಕ್ಳನ್ನ ಅವಳು ಒಪ್ಕೊಳ್ಳಲ್ಲ. ಹೀಗೆ ಮೂಲಭೂತವಾಗಿ ಸ್ತ್ರೀಯ ವ್ಯಕ್ತಿತ್ವದ ಇರುವಿಕೆಯನ್ನೇ ಒಪ್ಪಿಕೊಳ್ಳದೆ, ಸ್ಪಷ್ಟಪಡಿಸಿಕೊಳ್ಳದೆ ಅಥವಾ ಅದರ ಅಗತ್ಯವನ್ನು ಕಾಣದೆ ಹೊನ್ನಮ್ಮನ ಕಾವ್ಯ ರೂಪಿತವಾಗಿದೆ. ಅಂದ್ರೆ ಇಲ್ಲಿ ಮೂಲಭೂತವಾಗಿ ಸ್ತ್ರೀಯ ವ್ಯಕ್ತಿತ್ವ ಇರುವಿಕೆ ಯಾವುದೂ ಕೂಡ ಇಲ್ಲ ಅಲ್ಲಿ. ಯಾವಾಗ ಅವಳು ಹೈಲೈಟ್ ಆಗೋದು ಯಾವಾಗ? ಒಬ್ಬ ಹೆಣ್ಮಗಳು ಹೈಲೈಟ್ ಆಗೋದು ಯಾವಾಗ? ಒಬ್ಬ ಪತಿವ್ರತೆ ಅಥವಾ ಗರತಿಯಾದವಳು ಹೈಲೈಟ್ ಆಗೋದು ಯಾವಾಗ ಅಂತಂದ್ರೆ ಅದು ಎಲ್ಲವನ್ನೂ ಕೂಡ ತನ್ನ ಪುರುಷನಿಗೆ ಸಮರ್ಪಿಸಿಕೊಂಡಾಗ, ಆ ಪುರುಷನ ಸೇವೆಯನ್ನ ಮಾಡ್ತಾ, ಅಂದ್ರೆ ತನ್ನ ಗಂಡನ ಸೇವೆಯನ್ನ ಮಾಡ್ತಾ ಅವಳ ಚೌಕಟ್ಟಿನ ಒಳಗಡೆ ಇದ್ದಾಗ ಮಾತ್ರ ಅವಳು ಗ್ರೇಟ್ ಅಂತ ಹೇಳಿ ಅನ್ಸ್ಕೋತಾಳೆ, ಶ್ರೇಷ್ಠಳು ಇವಳು ಅಂತ ಹೇಳಿ ಅನ್ಸ್ಕೋತಾಳೆ, ಅಂತಹ ಪತಿವ್ರತೆ ಇವಳು ಅಂತ ಹೇಳಿ ಅನ್ಸ್ಕೋತಾಳೆ. ಅದನ್ನ ಹೊರತುಪಡಿಸಿದಾಗ, ಪ್ರತ್ಯೇಕವಾಗಿ ಸ್ತ್ರೀಯನ್ನ ನೋಡಿದಾಗ ಅವಳನ್ನ ಅಲ್ಲಿ ಗ್ರೇಟ್ ಅಂತ ಹೇಳೋದೇ ಇಲ್ಲ. ಅಂದ್ರೆ ಅವನಿಂದ ನೀನು ಬೆಳಕಿಗೆ ಬಂದೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೊನ್ನಮ್ಮ ನೋಡಿದ್ದಾರೆ ಅನ್ನೋದನ್ನ ವಿಜಯ ದಬ್ಬೆ ಅವರು ತಿಳಿಸ್ತಾರೆ. ಕಾವ್ಯದ ಪ್ರಾರಂಭದಲ್ಲೇ ಇರುವ ಈ ಕೆಳಗಿನ ಸಾಲುಗಳನ್ನ ನಾವು ಗಮನಿಸೋಣ. ನೋಡಿ, ಒಡೆಯನು ಇರಿಸಿದಂತೆ ಇರ್ಪುದಲ್ಲದೆ ಪೇಳು ಒಡವೆಗೆ ಬೇರಿರಿ ಉಂಟೆ. ಒಡೆಯನು ಇರಿಸಿದಂತೆ, ಒಡೆಯ ಹೆಂಗೆ ಅಂದ್ರೆ ಗಂಡ ಹೇಗೆ ಅವಳನ್ನ ಯಾವ ರೀತಿ ಅವನು ನೋಡಮ್ಮ ಇದೇ ರೀತಿ ಚೌಕಟ್ಟು, ಇದೇ ರೀತಿ ನೀನಿರ್ಬೇಕು, ಹಿಂಗಿರ್ಬೇಕು, ಅತ್ತೆ ಮಾವನನ್ನ ಇನ್ನು ಈ ರೀತಿ ನೋಡ್ಕೋಬೇಕು ಅಂತ ಹೇಳಿ ಯಾವ ರೀತಿ ಅವನು ತನ್ನ ಹೆಂಡತಿಯನ್ನ ಇಟ್ಕೊಂಡಿದನು, ಆ ರೀತಿಯೇ ಅಂದ್ರೆ ಗಂಡ ಹೇಳಿದಂತೆಯೇ ಅವಳು ಕೇಳ್ಕೊಂಡು ಇರ್ಬೇಕೇ ಹೊರತು ಅವಳಿಗೆ ಬೇರೆ ಸ್ವತಂತ್ರ ಅನ್ನೋದು ಇಲ್ಲ. ಬೇರೆ ಸ್ವತಂತ್ರವಾಗಿ ಆಲೋಚನೆ ಮಾಡಕ್ ಸಾಧ್ಯ ಇಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಇದನ್ನ ಬರೆದಿರುವಂಥದ್ದು. ಇಲ್ಲಿ ಡೆಮೋಕ್ರೆಟಿಕ್ ಆಗಿ, ಪ್ರಜಾಸತ್ತಾತ್ಮಕವಾಗಿ ಆಲೋಚನೆ ಮಾಡಿಲ್ಲ. ಅವನು ಹೇಳಿದಂತೆ
ಅವನು ಹೇಳಿದಂತೆ ಅಥವಾ ಅವನು ತೋರಿದಂತೆ ಅವನು ಇಟ್ಟಂತಹ ರೀತಿಯಲ್ಲಿ ಅವಳು ಬದುಕಬೇಕಾಗಿತ್ತೇ ಹೊರತು ಅವಳಿಗೆ ಸ್ವತಂತ್ರವಾದಂತಹ ಒಂದು ಅಭಿಪ್ರಾಯ ಅನ್ನೋದು ಇರಲಿಲ್ಲ, ಸ್ವತಂತ್ರ ವ್ಯಕ್ತಿತ್ವ ಅನ್ನೋದು ಅವಳಿಗಿರಲಿಲ್ಲ. ಈ ಮಾತು ಹೊನ್ನಮ್ಮನ ಮತ್ತು ಆಕೆಯ ಪ್ರಭುವಿನ ಸಂಬಂಧದ ಬಗ್ಗೆಯಷ್ಟೇ ಅಲ್ಲದೆ ಒಟ್ಟು ಸ್ತ್ರೀಯರ ಅಸ್ತಿತ್ವದ ಇರುವಿಕೆಗೆ ಇಂಥದ್ದೆಂಬ ಧೋರಣೆ ಕಾವ್ಯದ ಎಲ್ಲೆಡೆಯೂ ಚಿಮ್ಮಿದೆ. ನೋಡಿ, ಇದು ಬರೀ ಹೊನ್ನಮ್ಮ ಮತ್ತು ಆಕೆಯ ಪ್ರಭುವಾದಂತಹ ಚಿಕ್ಕದೇವರಾಜ ಒಡೆಯರ ಒಂದು ಸಂಬಂಧದ ಬಗ್ಗೆಯಷ್ಟೇ ಅಲ್ಲದೆ ಒಟ್ಟು ಸ್ತ್ರೀಯರ ಅಸ್ತಿತ್ವದ ಇರುವಿಕೆ ಇಂಥದ್ದೆಂಬ ಧೋರಣೆ ಕಾವ್ಯದ ಎಲ್ಲೆಡೆಯೂ ಚಿಮ್ಮಿದೆ. ಅಂದ್ರೆ ಸ್ತ್ರೀಯರೆಲ್ಲರೂ ಕೂಡ ಹಾಗೆ ಇರಬೇಕು ಅಂತ, ಗಂಡನ ಮಾತನ್ನ ಕೇಳಬೇಕು, ಅವನು ಹೇಳಿದಂಗೆ ಇರಬೇಕು, ಅವನು ಏನ್ ಹೇಳ್ತಾನೋ ಅದರ ಚೌಕಟ್ಟನ್ನ ಮೀರಿ ನಡಿಬಾರ್ದು, ಅವನು ಇಟ್ಟಂತೆ ಇರಬೇಕು ಅನ್ನೋಂಥದ್ದು. ಈ ಪಾತಿವ್ರತ್ಯದ ಮಹಿಮೆಯನ್ನ ತಿಳಿಯೇ ಹೇಳುವಲ್ಲಿ 2ನೇ ಅಧ್ಯಯನದಲ್ಲಿ ಹೊನ್ನಮ್ಮ ಬಳಸ್ಕೊಂಡಿರುವಂತಹ 3 ಕಥೆಗಳನ್ನ, ಅಂದ್ರೆ ಪತಿವ್ರತೆ ಅಂತ ಹೇಳುವಂತಹ ಅಥವಾ ಪತಿವ್ರತೆಯ ಒಂದು ಧರ್ಮವನ್ನ ಪರಿಪಾಲಿಸುವಂತಹ ಹೆಣ್ಮಗಳು ಯಾವ ರೀತಿ ಇರ್ತಾಳೆ ಅನ್ನುವಂತ ಹೇಳೋದ್ರಲ್ಲಿ ಒಂದು 3 ಕಥೆಯನ್ನ ಬಳಸ್ಕೊಂಡಿದ್ದಾರೆ. ಒಂದು ಧರ್ಮವ್ಯಾಧನ ಬಳಿಗೆ, ಅಂದ್ರೆ ಬೇಡನ ಬಳಿಗೆ ಬಂದಂತಹ ಮುನಿಯನ್ನ ಕಳಿಸಿದಂತಹ ಒಂದು ಪತಿವ್ರತೆಯ ಕಥೆ. ಇನ್ನೊಂದು ಅನುಸೂಯ, ಅತ್ರಿ ಮಹರ್ಷಿಯ ಹೆಂಡತಿಯಾದಂತಹ ಅನುಸೂಯೆ ಪುತ್ರರನ್ನ ಪಡೆದಂತಹ ಕಥೆ, ಸೀತೆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಂತಹ ಕತೆ. ಇವು 3 ಕಥೆಯನ್ನ ಹೊನ್ನಮ್ಮ ಬಳಸ್ಕೊಂಡಿದ್ದಾರೆ. ಈ ಅಸಂಭಾವ್ಯತೆ ಅಥವಾ ಪವಾಡಗಳನ್ನ ಆಧರಿಸಿದ ಈ ಕಥೆಗಳ ಮೂಲಕ ಪಾತಿವ್ರತ್ಯೆಯ ಮಹಿಮೆಯನ್ನ ಹಾಡ ಹೊರಟಂತಹ ಹೊನ್ನಮ್ಮನನ್ನ ತಾರ್ಕಿಕ, ಸಂಭಾವ್ಯ, ವಸ್ತುನಿಷ್ಠತೆಯ ದೃಷ್ಟಿಯಿಂದ ಯಾವ ಪ್ರಶ್ನೆ ಕೇಳಿದರೂ ವ್ಯರ್ಥವೇ. ನೋಡಿ, ಈ 3 ಕಥೆಗಳನ್ನ ಆಧರಿಸ್ಕೊಂಡು ಪಾತಿವ್ರತೆಯ ಬಗ್ಗೆ ಅಥವಾ ಹೆಣ್ಣಿನ ಪವಾಡಗಳ ಬಗ್ಗೆ ಹೇಳ ಹೊರಟಿರುವಂತಹ, ಅವಳ ಪಾತಿವ್ರತೆಯ ಧರ್ಮವನ್ನ ಹಾಡ ಹೊರಟಿರುವಂತಹ ಹೊನ್ನಮ್ಮನನ್ನ ಯಾವ ತರ್ಕದ ಮೂಸೆಯಲ್ಲಿ ನಾವು ಪ್ರಶ್ನೆ ಮಾಡೋಕೆ ಸಾಧ್ಯ ಇಲ್ಲ, ಅಥವಾ ಸಂಭಾವ್ಯತೆ ಅಥವಾ ವಸ್ತುನಿಷ್ಠತೆಯ ಒಂದು ದೃಷ್ಟಿಕೋನದಲ್ಲಿ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಉತ್ತರ ನಮಗೆ ಸಿಗೋದೇ ಇಲ್ಲ. ಇಲ್ಲಿ ಇಣಿಯ ನೂಳಿಗ ದೇವ ಪೂಜೆ ಎಂದು ಒಪ್ಪಿದರೆ ಅಸಂಭಾವ್ಯವೂ ಸಂಭಾವ್ಯವಾಗುತ್ತದೆ. ಇದು ಅಸಂಭಾವ್ಯ ಇದು, ಆದ್ರೆ ನಾವು ಅದನ್ನ ಒಪ್ಕೊಂಡಿದೀವಿ. ಹೌದಾ, ಅವಳು ಪತಿವ್ರತೆ ಆದ್ರಿಂದ ಆ ರೀತಿ ಆದ್ಲೇನೋ, ಅಂತಹ ಶಕ್ತಿ ಬಂತೇನೋ ಅವಳಿಗೆ, ಅಂತಹ ಪವಾಡ ಆಯ್ತೇನೋ ಅಂತ. ಪತಿವ್ರತೆ ಆದ್ರಿಂದ ಬರೀ ಅವಳು ಪತಿಯನ್ನ ನಿರಾಕರಿಸಿದ್ರೆ ಅಥವಾ ಏಕಾಂಗಿಯಾಗಿ ಸ್ತ್ರೀಯ ಒಂದು ವ್ಯಕ್ತಿತ್ವ ಏನು ಅಂತಂದ್ರೆ ಅದಕ್ಕೆ ಸರಿಯಾದಂತ ನಮಗೆ ಉತ್ತರ ಯಾವುದು ಕೂಡ ಸಿಗಲ್ಲ. ಪ್ರತ್ಯೇಕಪಡಿಸಿದ್ರೆ ಅದಕ್ಕೆ ಸರಿಯಾದಂತ ಉತ್ತರ ನಮಗೆ ಸಿಗಲ್ಲ. ಇಲ್ಲಿ ಇಣಿಯ ನೂಳಿಗ ದೇವ ಪೂಜೆ ಅಂತ ಹೇಳಿ ಒಪ್ಪಿದರೆ ಅಸಂಭಾವ್ಯವು ಸಂಭಾವ್ಯವಾಗುತ್ತದೆ ಎಂಬುದನ್ನ ಈ ಮೇಲಿನ ಪವಾಡ ಕಥೆಗಳು ಹೇಳುತ್ತದೆ. ಅಂದ್ರೆ ನಮಗೆ ಒಪ್ಕೊಳಕ್ ಸಾಧ್ಯ ಇಲ್ಲ, ಹೌದಾ ಅಂತ ಹೇಳಿ ಸಾಧ್ಯ ಇಲ್ಲ. ಅಂತಹದ್ದು ಕೂಡ ಅಂತಹೂ ಕೂಡ ನಾವು ಒಪ್ಕೊಳ್ಬಹುದು. ಯಾವಾಗ? ಇನಿಯ ನೂಳಿಗ ದೇವ ಪೂಜೆ ಅಂದ್ರೆ ಗಂಡನ ಸೇವೆಯೇ ಊಳಿಗ ಅಂತಂದ್ರೆ ಸೇವೆ ಅಂತ, ಗಂಡನ ಪೂಜೆಯೇ ದೇವ ಪೂಜೆ ಅಂತ ಹೇಳಿ ಅನ್ಕೊಂಡ್ರೆ ಅದು ಅಸಂಭಾವ್ಯವೂ ಕೂಡ ಸಂಭಾವ್ಯ ಅಂತ ಹೇಳಿ ಅನ್ಸುತ್ತೆ. ಅಂದ್ರೆ ಗಂಡನಿಲ್ಲದೆ ಆಕೆಯ ಪ್ರತ್ಯೇಕವಾದಂತಹ ವ್ಯಕ್ತಿತ್ವ ಏನೂ ಕೂಡ ಇಲ್ಲ, ಸ್ತ್ರೀಯ ವ್ಯಕ್ತಿತ್ವ ಏನೂ ಕೂಡ ಇಲ್ಲ. ಇದರ ಮೂಲ ಸ್ಪಷ್ಟವಾಗಿಯೇ ಇದೆ. ಇಲ್ಲಿ ಇನಿಯ ಎಂಬ ಮಾತು ಲೇಖಕಿ ಸ್ತ್ರೀ ಪುರುಷರಿಬ್ಬರನ್ನು ವ್ಯಕ್ತಿಗಳಾಗಿ ಪರಿಗಣಿಸುವ ಸೂಚನೆ ಎಂದು ನಾವು ಹರ್ಷಿಸಿದರೆ ಮುಂದಿನ ಪದಗಳು ನಮ್ಮ ಭ್ರಮೆಯನ್ನ ನಿರಸನಗೊಳಿಸುತ್ತವೆ. ಇಬ್ರು ಸಮಾನರು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಮುಂದೆ ನೋಡಿ, ಇನಿಯ ಎಂಬ ಮಾತಿದ್ದರೇನು, ಊಳಿಗ ಎಂಬ ಶಬ್ದ ಇನಿಯ ಎಂಬ ಮಾತನ್ನ ಒಡೆಯ ಎಂಬ ಅರ್ಥಕ್ಕೆ ಎಳೆದೊಯ್ಯುತ್ತದೆ. ಇನಿಯ ಅನ್ನುವಂತಹ ಮಾತು ಇಲ್ಲಿ ಊಳಿಗ ಅಂತ ಹೇಳಿ, ಇನಿಯ ನೂಳಿಗ ಅಂತ ಹೇಳಿ ಬಂದಿದೆ, ಸೇವೆ ಅಂತ ಹೇಳಿ ಬಂದಿದೆ. ಅದು ಒಡೆಯ ಎಂಬ ಅರ್ಥಕ್ಕೆ ಕರೆದೊಯ್ಯುತ್ತೆ. ಈ ಮುಂದಿನ ದೇವ ಶಬ್ದವಂತೂ ಆತನನ್ನ ಅಸಾಧಾರಣ ಒಡೆಯನನ್ನಾಗಿ ಮಾಡುತ್ತದೆ. ಅಸಾಧಾರಣ ಒಡೆಯ ಅಂತ ಹೇಳಿ ಅನಿಸ್ಬೇಕು, ಆ ರೀತಿ ಮಾಡುತ್ತೆ. ಇನ್ನೊಂದು ಹೇಳಿಕೆಯನ್ನ ಇಲ್ಲಿ ನೋಡಿ, ಮಡದಿಯರು ಇನಿಯರ ಮನವರಿತು ಎಸಗುವ ನಡತೆಗಳಿಗೆ ಪಡೆಯಿಲ್ಲ. ಗಂಡನ ಪೂಜೆಯನ್ನ ಮಾಡೋದೇ ದೇವ ಪೂಜೆ ಅಂತ ಅನ್ಕೊಂಡ್ರೆ ಇಲ್ಲಿ ಗುಲಾಮತನ ಅಂತ ಹೇಳಿ ಅನ್ಸುತ್ತೆ. ಸ್ತ್ರೀಗೆ ಸ್ವತಂತ್ರವಾದಂತಹ ವ್ಯಕ್ತಿತ್ವ ಇಲ್ಲ, ಗುಲಾಮತನದಿಂದ ಅವಳು ಬದುಕ್ತಾ ಇದ್ದಾಳೆ ಅನ್ನೋದನ್ನ ನಮಗೆ ಸೂಚಿಸುತ್ತೆ. ಹಾಗೆ ಮುಂದೆ ಇನಿಯರ ಮನವರಿತು ಎಸಗುವ ನಡತೆಗಳಿಗೆ ಪಡಿ ಇಲ್ಲ, ಸಂಬಳ ಇಲ್ಲ.
ಅವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಆಮೇಲೆ ಸೇವೆಯನ್ನ ಮಾಡಬೇಕು ಮಡದಿಯರು ಗಂಡನ ಮನಸ್ಸನ್ನ, ವಲ್ಲಭನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಆಮೇಲೆ ಸೇವೆಯನ್ನ ಮಾಡಬೇಕು. ಅವನ ಮನಸ್ಸಿನ ಇಚ್ಛೆಯಂತೆ ಮಾಡಬೇಕೇ ಹೊರತು ಮನಸ್ಸಿನ ವಿರುದ್ಧವಾಗಿ, ಆ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳೋಂಗಿಲ್ಲ. ಆ ರೀತಿ ಮಡದಿರ ನಡತೆಯು ಅಪ್ರತಿಮವಾಗುತ್ತದೆ. ಯಾವಾಗ ಅಂತಂದ್ರೆ ಅವು ಅವಳ ವ್ಯಕ್ತಿತ್ವದಿಂದಷ್ಟೇ ಮೂಡಿ ಬಂದಾಗ ಅಲ್ಲ, ಅವನ್ನು ಇನಿಯರ ಮನವರಿತು ಎಸಗಿದಾಗ. ತುಂಬಾ ಅಪ್ರತಿಮ, ಶ್ರೇಷ್ಠ ಅಂತ ಹೇಳಿ ಅನ್ನಿಸ್ಕೊಳ್ಳೋದು ಯಾವಾಗ ಅಂತಂದ್ರೆ ಅದು ಇನಿಯರ ಮನವರಿತು ಎಸಗಿದಾಗ. ತನ್ನ ಇನಿಯನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಳು ಸೇವೆಯನ್ನ ಮಾಡಿದಾಗ ಶ್ರೇಷ್ಠತೆಯನ್ನ ಅಂದ್ರೆ ಹೆಣ್ಣೊಬ್ಬಳು ಶ್ರೇಷ್ಠತೆಯನ್ನ ಪಡಿತಾಳೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಪಾತಿವ್ರತ್ಯದ ಮಹಿಮೆ, ಪತಿವ್ರತೆಯ ಶಕ್ತಿ ಮುಂತಾದವು ಸ್ತ್ರೀಯರ ಅತಿಶಯತೆಯನ್ನ ವಿಶ್ಲೇಷಿಸುತ್ತವೆ ಎಂದು ತಿಳಿದು ಇವು ಸ್ತ್ರೀಯ ಒಡೆತನದ ಕುರುಹುಗಳೆಂದು, ಇಲ್ಲಿ ದಾಸ್ಯದ ಪ್ರಶ್ನೆಯೇ ಇಲ್ಲವೆಂದು ತಿಳಿದರೆ ನಾವು ದಾರಿ ತಪ್ಪುತ್ತೇವೆ. ಇದು ಪಾತಿವ್ರತ್ಯದ ಮಹಿಮೆ, ಪತಿವ್ರತೆಯರ ಶಕ್ತಿ ಮುಂತಾದವು ಸ್ತ್ರೀಯರ ಅತಿಶಯತೆಯನ್ನ ವಿಶ್ಲೇಷಿಸುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡು, ಇದು ಸ್ತ್ರೀಯರ ಒಡೆತನದ ಕುರುಹುಗಳು ಇಲ್ಲಿ ಯಾವುದೂ ಕೂಡ ಇಲ್ಲ, ಇಲ್ಲಿ ದಾಸ್ಯದ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ನಾವೇನಾದ್ರೂ ತಿಳಿದ್ರೆ ನಾವು ದಾರಿ ತಪ್ಪುತ್ತೇವೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ಅದು ಅವತ್ತಿನ ಕಾಲ ಆದ್ರೂ ಸರಿ, ಇವತ್ತಿನ ಕಾಲ ಆದ್ರೂ ಕೂಡ ಸರಿ. ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿ ಕೆಲವೊಂದು ನಿರ್ಬಂಧಗಳನ್ನ, ಯಾವುದೋ ಒಂದು ಸೂಕ್ಷ್ಮವಾದಂತಹ ವಿಷಯವನ್ನ, ನಿರ್ಬಂಧಗಳನ್ನ ಹೇರಿಯೇ ನಮ್ಮನ್ನ ಗುಲಾಮರಾಗಿ ಮಾಡ್ಕೊಳ್ಳುತ್ತೆ ಈ ಪುರುಷ ಪ್ರಧಾನವಾದಂತಹ ಪ್ರಪಂಚ ಅಲ್ವಾ, ಪುರುಷ ಪ್ರಧಾನವಾದಂತಹ ಪ್ರಪಂಚ. ಅದನ್ನ ನಾವು ಈ ರೀತಿ ಸೇವೆ ಮಾಡಿದ್ರೆ ನಿನಗೆ ಪುಣ್ಯ ಸಿಗುತ್ತೆ, ಈ ರೀತಿಯ ಸೇವೆಯನ್ನ ಮಾಡಿದ್ರೆ ನಿನಗೆ ಸ್ವರ್ಗದ ಬಾಗಿಲು ತೆಗೆಯುತ್ತೆ, ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಯಾವುದೋ ಒಂದು ಬಂಧನದಲ್ಲಿ ಸ್ತ್ರೀಯರನ್ನ ಇರಿಸ್ತಾರೆ. ಅದನ್ನ ನಾವು ಆ ರೀತಿ ಏನಾದ್ರೂ ಯೋಚನೆ ಮಾಡಿದ್ರೆ, ಇನಿಯನ ಉಳಿಗ ಮಾಡದೆ ನಾವು ದೇವ ಪೂಜೆಯನ್ನೇ ಮಾಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿದ್ರೆ ನಾವು ದಾರಿ ತಪ್ಪುತ್ತೇವೆ. ಇಲ್ಲಿ ಏನೂ ದಾಸ್ಯ ಇಲ್ಲ, ಗುಲಾಮತನ ಇಲ್ಲ ಅಂತ ಹೇಳಿ ಅನ್ಕೊಂಡ್ರೆ ನಾವು ದಾರಿ ತಪ್ಪುತ್ತೇವೆ. ಅಂತಹ ಗುಲಾಮತನವನ್ನ ಇಬ್ರೂ ಕೂಡ ಪರಸ್ಪರರು ಏನಾದ್ರೂ ಹಂಚ್ಕೊಂಡಿದ್ದಾರಾ? ಗಂಡು ಮತ್ತು ಹೆಣ್ಣು ಇಬ್ರೂ ಕೂಡ ಆ ರೀತಿಯ ಸೇವೆಗಳನ್ನ ಏನಾದ್ರೂ ಮಾಡ್ತಾ ಇದ್ದಾರಾ? ಇಲ್ಲ. ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದು. ಯಾವ ಕಾಲಘಟ್ಟದಲ್ಲೂ ಕೂಡ ಸಾಧ್ಯನೇ ಇಲ್ಲ. ಯಾವತ್ತಾದ್ರೂ ಒಂದು ದಿನ ಏನಾದ್ರೂ ಸೇವೆ ಮಾಡಿದ್ರೆ ಅದೇ ಮಹತ್ವ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಆದ್ರೆ ಪ್ರತಿದಿನವೂ ಕೂಡ ಕಟ್ಟಿಕೊಂಡ ಗಂಡನಿಗೆ ಪ್ರತಿದಿನವೂ ಕೂಡ ಸಾಯೋವರೆಗೂ ಕೂಡ ಸೇವೆಯನ್ನ ಮಾಡಿಕೊಡೋದು ಹೆಣ್ಣಿನ ಕರ್ತವ್ಯ, ಹೆಣ್ಣಿನ ಧರ್ಮ ಅಂತ ಹೇಳಿ ನಿರ್ಬಂಧಿಸುತ್ತೆ ಈ ಸಮಾಜ. ಅದು ಯಾವ ಕಾಲಘಟ್ಟದಲ್ಲಾದ್ರೂ ಕೂಡ ಸರಿನೇ. ಹಾಗೆ ಮಾಡೋದ್ರಿಂದನೇ ಅವಳಿಗೆ ಶ್ರೇಯಸ್ಸು, ಹಾಗೆ ಮಾಡೋದ್ರಿಂದನೇ ಅವಳಿಗೆ ಒಳ್ಳೇದು ಅಂತ ಹೇಳಿ ಒಂದು ನಿರ್ಬಂಧವನ್ನ ಗಂಟು ಹಾಕ್ತಾರೆ. ಹಾಗಾದ್ರೆ ಅಂತಹ ಸೇವೆಯನ್ನ ಗಂಡಾದವನು ಮಾಡ್ತಾ ಇದ್ದಾನ, ಪುರುಷನಾದವನು ಅಂತಹ ಸೇವೆಯನ್ನ ಮಾಡ್ತಾ ಇದ್ದಾನ? ಅಷ್ಟು ಸೊಗಸಾಗಿ ಸುಂದರವಾದಂತಹ ಒಂದು ಬದುಕನ್ನ ಕೊಟ್ಟಿದ್ದಾನ ಅಂತಂದ್ರೆ ಎಲ್ಲೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ ಈ ಪ್ರಪಂಚದಲ್ಲಿ. ಸ್ತ್ರೀಯರಿಗೆ ಈ ಅತಿಶಯ ಶಕ್ತಿ ದೊರೆಯುವುದು ಪಾತಿವ್ರತ್ಯದಿಂದ, ಅಂದರೆ ಪತಿಯ ಮೇಲ್ಮೈಯನ್ನ ಅಥವಾ ಒಂದು ರೀತಿಯಲ್ಲಿ ಆತನ ಒಡೆತನವನ್ನ ಒಪ್ಪಿಕೊಳ್ಳುವುದರಲ್ಲೇ ಇದೆ ಎಂಬುದು ಸ್ಪಷ್ಟ. ಹೀಗಾಗಿ ದಾಸತ್ಯದ ಈ ನವಿರಾದಂತಹ ಹೊದಿಕೆಯ ಒಳಗಿನ ವಿರೂಪವನ್ನೇನು ತಿದ್ದುವುದಿಲ್ಲ. ಅತಿಶಯ ಶಕ್ತಿ ದೊರೆಯೋದು ಯಾವುದರಿಂದ ಸ್ತ್ರೀಯರಿಗೆ ಅಂತಂದ್ರೆ ಅವನು ಶ್ರೇಷ್ಠ ಗ್ರೇಟ್ ಅಂತ ಹೇಳಿ ಅನ್ನಿಸ್ಕೊಳ್ಳೋದು ಯಾವಾಗ ಸ್ತ್ರೀಯರು ಅಂತಂದ್ರೆ ಪತಿವ್ರತೆ ಧರ್ಮದಿಂದ, ಪತಿಯ ಸೇವೆಯನ್ನ ಮಾಡೋದ್ರಿಂದ. ಅಂದ್ರೆ ಪತಿಯ ಮೇಲ್ಮೈಯನ್ನ ಅಥವಾ ಒಂದು ರೀತಿಯಲ್ಲಿ ಆತನ ಒಡೆತನವನ್ನ ಒಪ್ಪಿಕೊಳ್ಳುವುದರಲ್ಲಿ. ಅಪ್ಪ ಸ್ವಾಮಿ ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ನೀನು ಏನು ಹೇಳ್ತೀಯೋ ಏನೋ, ಯಾಕೆಂತಂದ್ರೆ ಹೇಳಂಗಿಲ್ಲ. ಯಾವುದೇ ಏನೇ ಪ್ರಶ್ನೆ ಏನೇ ಹೇಳಿದ್ರು ಕೂಡ, ಪತಿ ಏನೇ ಹೇಳಿದ್ರು ಕೂಡ ಅದನ್ನ ಸ್ವೀಕಾರ ಮಾಡಬೇಕು. ಅದು ತಪ್ಪು ಅಂತ ಗೊತ್ತಿರುತ್ತೆ, ಅದು ಸುಳ್ಳು ಅಂತ ಹೇಳಿ ಗೊತ್ತಿರುತ್ತೆ, ಆದರೂ ಕೂಡ ಸ್ವೀಕಾರ ಮಾಡಬೇಕು. ಅಂತಹ ಇದರಲ್ಲಿ ನಮ್ಮ ಹೆಣ್ಮಕ್ಳು ಈಗಲೂ ಕೂಡ ಅದೇ ಇದರಲ್ಲಿ ಅಂತಹ ಕಹಿಯನ್ನ ನುಂಗ್ಕೊಂಡೆ ಬದುಕ್ತಾ ಇದ್ದಾರೆ. ಆ ಒಡೆತನವನ್ನ ಒಪ್ಪಿಕೊಳ್ಳುವುದರಲ್ಲೇ ಇದೆ ಎಂಬುದು ಸ್ಪಷ್ಟ. ಹೀಗಾಗಿ ದಾಸತ್ವ ಅಥವಾ ಗುಲಾಮತನದ ಈ ನವಿರಾದಂತಹ ಹೊದಿಕೆಯೊಳಗಿನ ಈ ವಿರೂಪ ಇದೆಯಲ್ಲ, ಹೊದಿಕೆಯೊಳಗಿನ ವಿರೂಪವನ್ನ ನೀವು ತಿದ್ದಕ್ಕೆ ಹೋಗಲ್ಲ ಅಂತ. ಆದರೆ ಈ ಹೊರಪದಗಳು ಎಷ್ಟರ ಮಟ್ಟಿಗೆ ನಮ್ಮನ್ನ ವಂಚಿಸುತ್ತವೆ ಎಂದರೆ, ನಾವು ಈ ಮೇಲಿನ ಕಥೆಗಳಲ್ಲಿನ ಅನಸೂಯೆ, ಸೀತೆ ಮೊದಲಾದ
ಪತಿವ್ರತೆಯರ ಈ ಶಕ್ತಿಗಳನ್ನ, ಅವು ಪವಾಡ ರೂಪದಲ್ಲಿದ್ದರೂ ಕೂಡ ಚಿಂತೆ ಇಲ್ಲ. ಅದರ ಅಂದ್ರೆ ಸೀತೆ, ಅನಸೂಯೆ ಮೊದಲಾದವರ ಶಕ್ತಿಗಳೆಂದೇ ನಾವು ತಿಳಿಯುತ್ತೇವೆ ಅಲ್ವಾ. ಅದರಿಂದ ಇದನ್ನ ಸೀತೆ, ಅನಸೂಯೆ ಮತ್ತು ಮೊದಲಾದವರ ಶಕ್ತಿಗಳು ಅಂತ ಹೇಳಿ ನಾವು ತಿಳಿತೀವಿ. ಆದರೆ ಅವರಿಗೆ ಈ ಶಕ್ತಿ ದೊರಕುವುದು ಅವರ ಪತಿಯರನ್ನ ಓಲಗಿಸಿದಾಗ ಮಾತ್ರ. ಇಲ್ಲಿ ಇದನ್ನ ನೀವು ನೋಡ್ಬೇಕು. ಅಂತಹ ಒಂದು ಶಕ್ತಿ ಹೇಗ್ ಸಿಗುತ್ತೆ ಅಂತಂದ್ರೆ ಪತಿಯ ಸೇವೆಯನ್ನ ಮಾಡಿದಾಗ, ಪತಿಯನ್ನ ಒಲಿಸಿಕೊಂಡಾಗ ಮಾತ್ರ ಅವರಿಗೆ ಅಂತಹ ಒಂದು ಶಕ್ತಿ ಅನ್ನೋದು ಸಿಗುತ್ತೆ. ಈ ಶಕ್ತಿ ದೊರಕುವುದು ಅವರ ಪತಿಯರನ್ನ ಒಲಿಸಿಕೊಂಡಾಗ ಮಾತ್ರ. ಅವರ ವ್ಯಕ್ತಿತ್ವದಿಂದ ಈ ಅಂಶವನ್ನ ತೆಗೆದರೆ ಅವರು ಅತಿಶಯರಾಗುವುದು ಸಾಧ್ಯವಿಲ್ಲ. ಅಕಸ್ಮಾತ್ ಪತಿ ಧರ್ಮವನ್ನ ಮಾಡದೆ ಅಥವಾ ಪತಿಯನ್ನ ಓಲಗಿಸಿಕೊಳ್ಳದೆ ಅವರೇನಾದ್ರೂ ಆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅವರನ್ನ ಶ್ರೇಷ್ಠರು, ಅವರನ್ನ ತುಂಬಾ ಅತಿಶಯವಾದಂತಹ ಶಕ್ತಿ ಇರುವಂತವರು ಅಂತ ಹೇಳಿ ಗುರುತಿಸಿಕೊಳ್ಳೋದೇ ಇಲ್ಲ ಈ ಪ್ರಪಂಚ. ಹೀಗಾಗಿ ಈ ಕಣ್ಣು ಮುಚ್ಚಾಲೆಗಳು, ಕೀಲಿ ಕೈಗಳನ್ನ ತಾನಿಟ್ಟುಕೊಂಡು ಮನೆಯ ಒಡೆತನವನ್ನ ಬಿಟ್ಟು ಕೊಟ್ಟಂತೆ ಅಷ್ಟೇ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಇಲ್ಲಿ ಲೇಖಕಿ ಹೇಳ್ತಾರೆ. ಈ ಕಣ್ಣು ಮುಚ್ಚಾಲೆ ಆಟ ಇದೆಯಲ್ಲ, ಇದು ಹೆಂಗೆ ಅಂತಂದ್ರೆ ಬಹಳ ತುಂಬಾ ಪ್ರಿಷಿಯಸ್ ಆಗಿರುವಂತಹ, ಅತ್ಯಮೂಲ್ಯವಾದಂತಹ ಏನಾದ್ರೂ ವಸ್ತುಗಳು, ಒಡವೆ ವಸ್ತುಗಳು ಇದೆಲ್ಲವೂ ಇರೋದ್ರನ್ನ ಬೀಗ ಹಾಕ್ಬಿಟ್ಟು ಅದರ ಕೀಲಿ ಕೈಯನ್ನ ಕೀಯನ್ನ ಇಟ್ಕೊಬಿಡೋದು. ಅದು ತುಂಬಾ ಬೇಕಾಗಿರುವಂಥದ್ದು. ಅದಿಲ್ಲದೆ ಯಾವುದೂ ಕೂಡ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತೀವಲ್ಲ, ಅಂತಹದ್ದನ್ನೆಲ್ಲ ತಾನೇ ಇಟ್ಕೊಬಿಡೋದು, ಕೀಲಿ ಕೈಗಳನ್ನ ಇಟ್ಕೊಬಿಡೋದು. ಆಮೇಲೆ ನೋಡಮ್ಮ, ನಿನಗೆ ಮನೆಯ ಒಡೆತನ ಎಲ್ಲ ಕೊಟ್ಟಿದ್ದೀನಮ್ಮ, ನೀನುಂಟು ಈ ಮನೆ ಉಂಟು ಅಷ್ಟೇ, ನೀನ್ ನೋಡ್ಕೊಂಡು ಹೋಗೋದು ನಿನ್ ಜವಾಬ್ದಾರಿ ಅಂತ ಹೇಳ್ಬಿಡೋದು. ಆದ್ರೆ ಎಲ್ಲ ಜುಟ್ಟು ಯಾರ ಹತ್ರ ಇರುತ್ತೆ? ಪತಿ ಹತ್ರನೇ ಇರುತ್ತೆ, ಗಂಡನ ಹತ್ರನೇ ಇರುತ್ತೆ. ಎಲ್ಲಾ ಕೀಲಿ ಕೈಗಳು ಕೂಡ ಅವನ ಹತ್ರನೇ ಇರುತ್ತೆ. ಆದ್ರೆ ಪ್ರಪಂಚಕ್ಕೆ ಹೇಳೋದೇನು? ಅಯ್ಯೋ ನನ್ನ ಹೆಂಡತಿನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತಂದ್ರೆ ಇಡೀ ಮನೆಯ ಜವಾಬ್ದಾರಿಯನ್ನ ಅವಳು ಕೊಟ್ಬಿಟ್ಟಿದ್ದೀನಿ ಅಂತಾನೆ ಹೇಳೋದು. ಒಡೆತನ ಎಲ್ಲ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳೋದು. ಆದ್ರೆ ಕೀಲಿ ಕೈ ಯಾರ ಹತ್ರ ಇರುತ್ತೆ? ಗಂಡನ ಹತ್ರ ಇರುತ್ತೆ. ಅದು ಕಣ್ಣು ಮುಚ್ಚಾಲೆ ಆಟ. ಈ ರೀತಿ ಕಣ್ಣು ಮುಚ್ಚಾಲೆ ಆಟಗಳ ಕೀಲಿ ಕೈಗಳನ್ನ ನಾನಿಟ್ಟುಕೊಂಡು ಮನೆಯ ಒಡೆತನವನ್ನ ಬಿಟ್ಟು ಕೊಟ್ಟಂತೆ ಅಷ್ಟೇ. ಲೇಖಕಿ ಬಹಳ ಅದ್ಭುತವಾಗಿ ಇದನ್ನ ಹೇಳ್ತಾರೆ. ಹೊನ್ನಮ್ಮರಂತ ಎಷ್ಟೋ ಲೇಖಕಿಯರು ಈ ರೀತಿಯ ಅತಿಶಯತೆಯ ಮೂಲವನ್ನ ಬೆದಕದೆ ಬರೆದಿದ್ದಾರೆ. ಎಷ್ಟೋ ಲೇಖಕಿಯರನ್ನ ನಾವು ನೋಡ್ತೀವಿ, ಇಂತಹ ಅತಿಶಯದ ಮೂಲವನ್ನ ಕೆದಕಕ್ಕೆ ಹೋಗಲ್ಲ, ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ಪ್ರಶ್ನೆ ಮಾಡಿದ್ರೆ ಎಲ್ಲಿ ಅದು ಕಷ್ಟ ಆಗೋಗುತ್ತೋ ತಮಗೆ ಅಂತ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ಅದನ್ನ ಹಂಗೇ ಚಾಚೂ ತಪ್ಪದೆ ಬೆಳೆಸ್ಕೊಂಡು ಬಂದಿದ್ದಾರೆ, ಬೆದಕದೆ ಬರೆದಿದ್ದಾರೆ. ಮತ್ತು ಅವ್ರು ಬದುಕಿದ್ದಾರೆ ಕೂಡ, ಹಿಂಗೆ ಪ್ರಶ್ನೆ ಮಾಡದೆ ಬದುಕಿದ್ದಾರೆ ಕೂಡ. ಕೆಲವೊಂದು ಅದನ್ನ ನಾವು ನೋಡಿದ್ರೆ ಬೇರೆಯನ್ನ ಹೆಚ್ಚು ಲೇಖಕಿಯರು, ಲೇಖನಗಳೆಲ್ಲವೂ ಕೂಡ ಅದನ್ನ ಪ್ರಶ್ನೆ ಮಾಡದೆ ಬೆದಕದೆ ಹಂಗೆ ಅವರು ಬದುಕಿ ಬಂದಿದ್ದಾರೆ. ಅದರಿಂದ ಇವು ಅವರಿಗೆ ಸಮಸ್ಯೆಗಳು ಆಗುವುದಿಲ್ಲ. ಇದು ಯಾವುದೂ ಕೂಡ ಅಯ್ಯೋ ಇದು ಗುಲಾಮತನ ಅಲ್ಲ, ಇದು ಪ್ರೀತಿಯಿಂದ ಮಾಡ್ತಾ ಇರೋದು, ಇದು ನಮ್ಮ ಕರ್ತವ್ಯ, ಇದು ನಮ್ಮ ಧರ್ಮ ಅಂತ ಅನ್ಕೊಂಡೆ ಅವರು ಅದನ್ನ ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ಇದು ಅವರಿಗೆ ಸಮಸ್ಯೆಗಳು ಅಂತ ಅನ್ಸಲ್ಲ, ಅಥವಾ ಪ್ರಶ್ನೆಗಳು ಅಂತ ಅನ್ಸಲ್ಲ. ಹಾಗಾದ್ರೆ ಹೊನ್ನಮ್ಮ ಬರೆದಂತಹ ಈ ಹದಿಬದೆಯ ಧರ್ಮದಲ್ಲಿ ಇನ್ನೂ ಏನೋ ಹೆಚ್ಚು ವಿಶೇಷಗಳು ಇದೆ. ಎಲ್ಲವನ್ನೂ ಕೂಡ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೆಲವೊಂದನ್ನ ನಾವು ಒಪ್ಕೊಳ್ಬೋದು, ಕೆಲವೊಂದನ್ನ ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದಿದೆ, ತಂದೆ ತಾಯಿಗಳ ಕರ್ತವ್ಯ ಏನು ಅನ್ನೋದು ಇದೆ, ಆಮೇಲೆ ಅತ್ತೆ ಮಾವಂದಿರ ಕರ್ತವ್ಯ ಏನು ಅನ್ನೋದು ಇದೆ, ಗಂಡನ ಕರ್ತವ್ಯವನ್ನು ಕೂಡ ಆಕೆಯಲ್ಲಿ ತಿಳಿಸ್ತಾರೆ. ಅಂತ ಕೆಲವೊಂದನ್ನ ನಾವು ಒಪ್ಕೊಳ್ಬೋದು. ಹೆಣ್ಣಿನ ಕರ್ತವ್ಯ ಏನು, ಅವಳು ಹೇಗಿರ್ಬೇಕು, ಕೆಲವೊಂದನ್ನ ನಾವು ಅದನ್ನ ಒಪ್ಕೊಂಡ್ರು ಕೂಡ ಮತ್ತೆ ಕೆಲವೊಂದನ್ನ ನಾವು ಸ್ವೀಕಾರ ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾದ್ರೆ ಅಂತಹ ಪ್ರಶ್ನೆಗಳು ಏನೇನು ಅನ್ನೋದನ್ನ ವಿಜಯ ದಬ್ಬೆ ಅವರು ಹೇಳ್ತಾರೆ. ಅದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಧನ್ಯವಾದಗಳು.